ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯ ಇವುಗಳ ಕಥೆಗೆ ಅನುಸಾರವಾಗಿ ಏನು ರಾಮಾಯಣ ಪ್ರವಚನ ನಡೆದಿತ್ತು ಅದರ ಸಂಪೂರ್ಣ ಉಪಸಂಹಾರವನ್ನು ನಾವು ಶ್ರವಣ ಮಾಡಿದ್ವಿ. ಈ ಸಂಪೂರ್ಣ ಉಪಸಂಹಾರ ಆದಮೇಲೆ ಮತ್ತೊಂದು ಕಿರು ಉಪಸಂಹಾರ ಅವಶಿಷ್ಟಾಗಿದೆ. ಅದು ಆನಂದ ರಾಮಾಯಣದ ಮನೋಹರ ಕಾಂಡದ 17ನೇ ಸರ್ಗದಲ್ಲಿ ವರ್ಣಿತ ಆಗಿರುವಂಥದ್ದು. ರಾಮದಾಸ ಮತ್ತು ವಿಷ್ಣುದಾಸ ಅನ್ನುವಂಥ ಗುರು ಶಿಷ್ಯರು ಆ ರಾಮಾಯಣವನ್ನೇನು ಶ್ರವಣ ಮಾಡ್ತಾ ಇದ್ರು, ಗುರುವಾದವನ ಶಿಷ್ಯನಿಗೆ ಅದನ್ನು ಉಪದೇಶ ಮಾಡ್ತಾ ಇದ್ದ. ಆ ಭಾಗಕ್ಕನುಸಾರವಾಗಿ ಸ್ವಯಂ ರಾಮನೇ ಗುರುಗಳಿಗೆ ಅವರ ನಿತ್ಯದ ಪೂಜೆಯ ಬಳಿಕ ಪ್ರತ್ಯಕ್ಷನಾಗಿ ಸಾರ ರಾಮಾಯಣವನ್ನು ತಾನೇ ಉಪದೇಶ ಮಾಡಿ, ಇದನ್ನು ಆ ಶಿಷ್ಯ ಪರಮ ಭಕ್ತ ಆದ್ದರಿಂದ ಆತನಿಗೆ ಉಪದೇಶ ಮಾಡಿರಿ ಅಂತ ಹೇಳಿದ್ದ. ಅದರಂತೆ ಆ ಗುರುಗಳು ಅದನ್ನು ಉಪದೇಶ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದರು ಅಂತ ನಾವು ಈ ಹಿಂದೆ ಶ್ರವಣ ಮಾಡಿದ್ವಿ. ಆ ಸಾರ ರಾಮಾಯಣವನ್ನು ಈಗ ಶ್ರವಣ ಮಾಡೋದು ಅವಶಿಷ್ಟಾಗಿದೆ. ಈ ಸಾರ ರಾಮಾಯಣದಲ್ಲಿಯೂ ಕೂಡ ಇದೇ ಆನಂದ ರಾಮಾಯಣದಲ್ಲಿ ಹಿಂದೆ ಏನು ವಿಷಯಗಳು ಬಂದಿವೆ ಅದರದೇ ವರ್ಣನೆ ಇದೆ. ಆದರೆ ಉಪಸಂಹಾರದಲ್ಲಿ ನಾವು ಇಲ್ಲಿ ತನಕ ಶ್ರವಣ ಮಾಡಿದ್ದೇನಿದೆ, ಈ ಸಾರ ರಾಮಾಯಣದಲ್ಲಿ ಬಂದಂಥ ಕೆಲವು ವಿಷಯಗಳು ಅದು ಉಪಸಂಹಾರದಲ್ಲಿ ಬಂದಿರಲಿಕ್ಕಿಲ್ಲ. ಹಿಂದೆ ಎಲ್ಲ ಅದು ವರ್ಣಿತ ಆಗಿ ಹೋಗಿದೆ, ಪ್ರವಚನದಲ್ಲಿ ವಿಷಯ ಬಂದಾಗಿದೆ. ಆದರೆ ಉಪಸಂಹಾರವನ್ನು ಮಾಡುವಾಗ ಅದು ನಮ್ಮ ಶ್ರವಣಕ್ಕೆ ಬಂದಿರಲಿಕ್ಕಿಲ್ಲ, ಅದು ನಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಅಂತ ಸಣ್ಣ ಪುಟ್ಟ ಕೆಲವು ಅಂಶಗಳಿವೆ ಅಷ್ಟೇ. ಗುರುಗಳಾದ ರಾಮದಾಸರೇ, ನಾನು ಈಗ ಸಾರ ರಾಮಾಯಣವನ್ನು ಏನು ಹೇಳುವವನಿದ್ದೇನೆ ಅದನ್ನು ನೀವೀಗ ಶ್ರವಣ ಮಾಡಿದೆ. ಶಿಷ್ಯನಾದಂಥ ವಿಷ್ಣುದಾಸನಿಗೆ ನೀವು ಇದನ್ನು ಉಪದೇಶ ಮಾಡಿದೆ. ಆತ ನನ್ನ ಪರಮ ಭಕ್ತ. ಯಥಾ ಭಾರತಖಂಡಾಂತರ ಮಾರ್ಗೇ ಚಾಪಿ ತ್ವಯೇಕ್ಷಿತಂ ಸ್ಮರಣಾರ್ಥಂ ತ್ವಹಂ ಕಿಂಚಿತ್ ತವ ವಕ್ಷ್ಯಾಮಿ ಸಾದರಂ. ಇದರಲ್ಲಿ ಯಾವ್ಯಾವ ಸರ್ಗದಲ್ಲಿ ಏನೇನು ಭಾಗ ಇದೆ ಅಂತ ವರ್ಣನೆ ಇಲ್ಲ, ಹೊರತು ಮೊದಲಿನಿಂದ ಕೊನೆಯ ತನಕ ವಿಷಯಗಳ ವರ್ಣನೆ ಇದೆ ಅಷ್ಟೇ. ಮೊದಲನೇದಾಗಿ ಪಾರ್ವತಿ ಶಿವ ಸಂವಾದದೊಂದಿಗೆ ಗ್ರಂಥ ಪ್ರಾರಂಭ ಆಗಿತ್ತು. ಮುಂದೆ ಸೂರ್ಯವಂಶದ ಅರ್ಧ ರಾಜರು ವಿಷ್ಣುವಿನಿಂದ ಆರಂಭ ಮಾಡಿಕೊಂಡು ದಶರಥನ ತನಕ ಯಾವ್ಯಾವ ರಾಜರಿದ್ರು ಅದರ ವರ್ಣನೆ ಬಂದಿತ್ತು. ಮುಂದೆ ಕೌಸಲ್ಯ ಮತ್ತು ದಶರಥ ಇವರಿಬ್ಬರ ಅಪಹಾರ, ಅವರಿಬ್ಬರು ಮದುವೆ ಆದರೆ ಅವರಿಂದ ಹುಟ್ಟುವಂಥ ಮಗನೇ ರಾವಣನಿಗೆ ಮಾರಕ. ಅದು ರಾವಣನಿಗೆ ಗೊತ್ತಾಗಿತ್ತು. ರಾವಣನ ಸಭೆಯಲ್ಲಿದ್ದಂಥ ಚತುರ್ಮುಖ ಬ್ರಹ್ಮನೇ ಅದನ್ನು ರಾವಣನಿಗೆ ಹೇಳಿದ್ದ. ಅದಕ್ಕಾಗಿ ಆ ರಾವಣ ದಶರಥ ಮತ್ತು ಕೌಸಲ್ಯರನ್ನ ಮುಗಿಸಿಬಿಡಬೇಕು ಅಂತ ಆಲೋಚನೆ ಮಾಡಿದ್ದ. ಅದಕ್ಕಾಗಿ ಅವರನ್ನು ಅಪಹಾರ ಮಾಡಿದ್ದ. ಆ ಕೌಸಲ್ಯನ್ನು ಯಾವುದೋ ಒಂದು ಪೆಟ್ಟಿಗೆಯಲ್ಲಿಟ್ಟು ಅದನ್ನೊಂದು ಮೀನಿನ ವಶಕ್ಕೆ ಒಪ್ಪಿಸಿ ದಶರಥನನ್ನು ಕೂಡ ಕೊಂದೆ ಅಂತ ಆಲೋಚನೆ ಮಾಡಿಕೊಂಡು ಹೊರಟೋಗಿದ್ದ. ಆ ದಶರಥ ಜಲಕ್ರೀಡೆ ಆಡ್ತಿದ್ದವನು ಹೇಗೋ ಅದೃಷ್ಟವಶ ತಪ್ಪಿಸ್ಕೊಂಡು ಆತ ಜಲಕ್ರೀಡೆ ಆಡ್ತಿದ್ದಂಥ ನೌಕೆ ನುಚ್ಚು ನೂರಾಗಿ ಒಂದು ಹಲಗೆ ಮೇಲೆ ಆತ ಕೂತ್ಕೊಂಡು ಆ ಕೌಸಲ್ಯ ಯಾವ ಪೆಟ್ಟಿಗೆಯಲ್ಲಿ ಒಂದು ಮೀನಿನ ಬಾಯಲ್ಲಿದ್ದಲ್ಲ ಆ ಪ್ರದೇಶಕ್ಕೆ ಬಂದ. ಮುಂದೆ ಅವರಿಬ್ಬರು ಸೇರಿದರು, ಮದುವೆ ಆದರು ಅಂತ ಘಟನೆ ಇತ್ತು. ಮುಂದೆ ದಶರಥ ವಿವಾಹ, ಆ ದ್ವೀಪದಲ್ಲೇ ಸುಮಂತ್ರ ದಶರಥ ಕೌಸಲ್ಯ 3 ದಿನ ಒಟ್ಟಾದರು. ಅವರಿಗೆ ವಿವಾಹ ಆಯಿತು. ಕೈಗೆ ವರಗಳ ಪ್ರಾಪ್ತಿ. ಕೌಸಲ್ಯ ಒಬ್ಬ ಯಾವುದೋ ಬ್ರಾಹ್ಮಣನನ್ನ ತನ್ನ ಸೇವೆಯ ಮೂಲಕ ಸಂತುಷ್ಟನನ್ನಾಗಿ ಮಾಡಿಕೊಂಡು ಆತನ ಮೂಲಕ ವರ ಪಡ್ಕೊಂಡಿದ್ಲು ಅಂತ ಬಂದಿತ್ತು. ಮೊದಲು ಅದೇ ಬ್ರಾಹ್ಮಣನಿಗೆ ಆಕೆ ಕೀಟಲೆ ಮಾಡಿ ಅವನಿಗೆ ಶಾಪವನ್ನು ಪಡ್ಕೊಂಡಿದ್ಲು, ಆಮೇಲೆ ವರವನ್ನು ಪಡ್ಕೊಂಡಿದ್ಲು. ಆ ಬ್ರಾಹ್ಮಣನಿಗೆ ನಡೀಲಿಕ್ಕೆ ಬರದೇ ಇದ್ದಾಗ ಆತನಿಗೆ ಸಹಾಯ ಮಾಡಿ, ಅಂತೂ ನನಗೆ ಸಹಾಯನೂ ಮಾಡಿದ್ವಿ ಮತ್ತು ತೊಂದರೆನೂ ಕೊಟ್ಟಿದ್ವಿ ಅಂತ ಆತ ಅದೊಂದು ಕೆಲವು ವರಗಳನ್ನು ಕೊಟ್ಟಿದ್ದ. ನಿನ್ನ ಕೈ ಕಬ್ಬಿಣದಂತೆ ಆಗಲಿ ಅಂತ ಅವಳಿಗೆ ಹೇಳಿದ್ದ. ಹಾಗಾಗಿ ದಶರಥ ದೇವತೆಗಳ ಪರವಾಗಿ ಒಮ್ಮೆ ರಾಕ್ಷಸರ ವಿರುದ್ಧವಾಗಿ ಯುದ್ಧಕ್ಕೆ ಹೋದಾಗ ಆ ರಥದ ಅಚ್ಚು ಮುರಿದಾಗ ಅಲ್ಲಿ ತನ್ನ ಕೈಯನ್ನೇ ಇಟ್ಟು ಆಕೆ ಕಾಪಾಡಿದ್ಲು. ಅದೆಲ್ಲ ಮುನಿಯ ಪ್ರಭಾವದಿಂದ. ಇದು ಮುನಿಯವರ. ಮುಂದೆ ಅವಳ ಪರಾಕ್ರಮಕ್ಕೆ ಮೆಚ್ಚಿ ದಶರಥನೇ ಅವಳಿಗೆ ಮತ್ತೆ 2 ವರ ಕೊಟ್ಟಿದ್ದ. ಈ ವರಗಳನ್ನು ಯಾವಾಗಾದ್ರೂ ಸ್ವೀಕಾರ ಮಾಡುವಂತ. ಅದಕ್ಕೆ ದ್ವಿರ್ವರಾರ್ಪಣಂ ಅಂತ ಹೀಗೆ ಅದನ್ನು ನೋಡ್ಬೋದು. ಕೈಗೆ ಆ ಬ್ರಾಹ್ಮಣನ ಶಾಪವೂ ಕೂಡ ಇತ್ತು. ಏಕೆಂದರೆ ಆ ಬ್ರಾಹ್ಮಣನಿಗೆ ಆಕೆ ಮುಖಕ್ಕೆ ಮೆತ್ತಿ ಬಿಟ್ಟಿದ್ದೆ ಸಣ್ಣವಳಿದ್ದಾಗ, ಕೀಟಲೆಯ ಕಾರಣಕ್ಕಾಗಿ. ಎಲ್ಲ ಅಂಶಗಳು ನೆನಪಿಲ್ಲ.
ರಾಜ್ಞಶಾಪೋ ವೈಶ್ಯ ಹತ್ಯ ಋಷ್ಯಶೃಂಗಾರ್ಥ ಮುದ್ಯತಃ. ಮುಂದೆ ಆ ವೈಶ್ಯ ಜಾತಿಯ ಶ್ರವಣಕುಮಾರ ಏನಿದ್ದ ಆತನನ್ನು ಹತ್ಯೆ ಮಾಡಿದ್ದು ಘಟನೆ ಅದು ವರ್ಣಿತ ಆಗಿದೆ. ಋಷ್ಯಶೃಂಗ ಆತ ದಶರಥನ ಮಗಳೇ ಆದಂಥ ಶಾಂತ ಅನ್ನೋಳ ಮಗ, ಬೇರೆ ರಾಜ್ಯದಲ್ಲಿದ್ದ. ಆತನನ್ನು ಯಜ್ಞ ಮಾಡಲಿಕ್ಕಾಗಿ ಕರೆಸಬೇಕಾಗಿತ್ತು. ಅದಕ್ಕಿಂತ ಮೊದಲು ಆ ಋಷ್ಯಶೃಂಗನ ಕಥೆನೇ ಬಂದಿತ್ತು. ಋಷ್ಯಶೃಂಗ ಹುಟ್ಟ ಸ್ತ್ರೀಯನ್ನೇ ನೋಡಿದವನಲ್ಲ. ಆತನನ್ನ ಆ ರೋಮಪಾದ ಕೆಲವು ನರ್ತಕಿಯರನ್ನ ವೇಶ್ಯರನ್ನೆಲ್ಲ ಕಳಿಸಿಕೊಟ್ಟು ಆ ಋಷ್ಯಶೃಂಗನನ್ನು ಮರಳು ಮಾಡಿ ತನ್ನ ಸಾಮ್ರಾಜ್ಯಕ್ಕೆ ಕರೆಸ್ಕೊಂಡಿದ್ದ. ಸಾಮ್ರಾಜ್ಯದಲ್ಲಿ ದುರ್ಭಿಕ್ಷೆ ಇದ್ದದ್ದು ಆತನ ಋಷ್ಯಶೃಂಗನ ಆಗಮನದಿಂದಾಗಿ ದುರ್ಭಿಕ್ಷೆ ಪರಿಹಾರ ಆಗಿತ್ತು ಅಂತ ಅದರ ಕಥೆ ಇತ್ತು. ಋಷ್ಯಶೃಂಗಾರ್ಥ ಉದ್ಯಮ. ಋಷ್ಯಶೃಂಗ ಮುನಿಯ ತೇಜಸ್ಸಿನ ಪ್ರತಾಪದಿಂದಾಗಿ ಅಗ್ನಿಯಲ್ಲಿ ಹಾಕಿದಂಥ ಆಹುತಿಗಳ ಕಾಲದಿಂದಾಗಿ ಆ ಪಾಯಸ ಹೊರಗೆ ಬಂತು. ಆ ಪಾಯಸದ ಒಂದು ಭಾಗವನ್ನು ಒಂದು ಹೆಣ್ಣು ಹದ್ದು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟಿತ್ತು. ಯಾವುದೋ ಪರ್ವತದಲ್ಲಿ ಹಾಕಿಬಿಟ್ಟಿತ್ತು. ಅದನ್ನ ಈ ಹನುಮಂತನ ತಾಯಿ ಅಂಜನಾ ಕುಡಿದು ಹನುಮಂತನನ್ನು ಹೆತ್ತಿದ್ಲು. ಈಗ ಹನುಮಂತನು ಕೂಡ ಆ ವಿಷ್ಣುವಿನ ಒಂದು ತೇಜಸ್ಸಿನ ಭಾಗದಿಂದಲೇ ಹುಟ್ಟಿದವನು ಅಂತ ಆನಂದ ರಾಮಾಯಣದ ಕಥೆ ಅದು. ಅಂತರ್ಗರ್ಭ ನೃಪಪತ್ನ್ಯ, ದಶರಥನ ಪತ್ನಿಯರಾದ ಕೌಸಲ್ಯೆ, ಸುಮಿತ್ರಾ ಮತ್ತು ಕೈಕೈ ಇವರೆಲ್ಲರೂ ಕೂಡ ಮುಂದೆ ಗರ್ಭಿಣಿಯರಾದರು. ಗರ್ಭಿಣಿಯರಾಗಿ ಅವರು ಈ ರಾಮ ಲಕ್ಷ್ಮಣಾದಿಗಳನ್ನು ಹೆತ್ತರು. ತಥೋ ಭೂಮ್ಯ ಬ್ರಹ್ಮಣಾಮೇ ಪ್ರಾರ್ಥನಂ ಮಂಥರಾಜನಿಹಿ. ಮುಂದೆ ಭೂದೇವಿ ಚತುರ್ಮುಖ ಬ್ರಹ್ಮನ ಜೊತೆಗೂಡಿ ನನ್ನನ್ನು ಪ್ರಾರ್ಥನೆ ಮಾಡಿಲ್ಲ. ರಾಮನ ಮೊದಲಾದ ರಾಕ್ಷಸರ ಹಾವಳಿ ಹೆಚ್ಚಾಗಿದೆ, ಹಾಗಾಗಿ ನನ್ನನ್ನು ಕಾಪಾಡಬೇಕು ಅಂತ ಆಕೆ ಪ್ರಾರ್ಥನೆ ಮಾಡಿದ್ಲು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ, ಆನಂದ ರಾಮಾಯಣದಲ್ಲಿ ಮಾತ್ರ ಬಂದಂಥ ಒಂದು ಘಟನೆ ಅದು. ಅದರಂತೆ ಆ ಭೂಮಿ, ಚತುರ್ಮುಖ ಬ್ರಹ್ಮ ಇವರೆಲ್ಲರ ಪ್ರಾರ್ಥನೆಗೆ ಅನುಸಾರವಾಗಿ ನಾನು ಭೂಲೋಕದಲ್ಲಿ ಜನಿಸಬೇಕು ಅಂತ ಅವತಾರ ಆಲೋಚನೆ ಮಾಡಿದೆ. ರಾಮ ಹೇಳಿದೆ. ಮುಂದೆ ಮಂಥರೆಯೂ ಕೂಡ ಹುಟ್ಟಿದ್ಲು. ಆಕೆ ಮಂಥರೆಯನ್ನ ದೇವಲೋಕದ ಕೆಲವು ದೇವತೆಗಳ ಕಾರ್ಯಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದಾಗಿ ಭೂಲೋಕಕ್ಕೆ ಹೋಗಿ ಹುಟ್ಟು ಅಂತ ಹೇಳಿದ್ರು. ಹುಟ್ಟಿ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡು ಅಂತ ಕಳಿಸಿಕೊಟ್ಟಿದ್ರು. ಅದು ಆನಂದ ರಾಮಾಯಣದ ಅಂಶ. ಮುಂದೆ ಚೈತ್ರ ಮಾಸದಲ್ಲಿ ನಾನು ಹುಟ್ಟಿದೆ, ಮಕ್ಕಳು ಕೂಡ ಹುಟ್ಟಿದರು. ಹನುಮಂತನು ಚೈತ್ರ ಮಾಸದಲ್ಲೇ ಹುಣ್ಣಿಮೆ ದಿವಸ ಹುಟ್ಟಿದ. ನಮ್ಮ ಬಾಲಕ್ರೀಡೆಗಳ ವರ್ಣನೆ, ನಾವು ರಾಮ ಲಕ್ಷ್ಮಣ ಮೊದಲಾದವರು ಬಾಲ್ಯದಲ್ಲಿ ಮಾಡಿದಂತಹ ಲೀಲೆಗಳ ವರ್ಣನೆ ಮುಂದೆ ಬಂದಿದೆ. ವ್ರತಬಂಧಸ್ತೋ ಮಮ ವೇದಾಭ್ಯಾಸೋ ವಸಿಷ್ಠಾಶ್ಚ. ಬ್ರಹ್ಮಚರ್ಯವನ್ನು ನಾನು ಪಾಲನೆ ಮಾಡಿ ವಸಿಷ್ಠದ ಮೂಲಕ ವೇದಾಭ್ಯಾಸ ಮಾಡಿದೆ. ಮುಂದೆ ವೇದಾಭ್ಯಾಸ ಆದಮೇಲೆ ತೀರ್ಥಯಾತ್ರೆ ಮಾಡಬೇಕಾಗಿತ್ತು. ಇದು ಮದುವೆ ಆಗೋಕ್ಕಿಂತ ಮೊದಲೊಮ್ಮೆ ತೀರ್ಥಯಾತ್ರೆ ಮಾಡಿದ್ದ ರಾಮ. ಹಾಗೆ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಆದಮೇಲೆ ಒಮ್ಮೆ ತೀರ್ಥಯಾತ್ರೆ ಮಾಡಬೇಕು ಅಂತಲೇ ನಿಯಮ ಇದೆ. ಅದರಂತೆ ಆತ ತೀರ್ಥಯಾತ್ರೆಯನ್ನು ಮಾಡಿದ್ದ. ಮುಂದೆ ಸಾಮ್ರಾಜ್ಯಕ್ಕೆ ಬಂದ ಮೇಲೆ ವಿಶ್ವಾಮಿತ್ರ ನನ್ನನ್ನು ಲಕ್ಷ್ಮಣನನ್ನು ಕಾಡಿಗೆ ಕರ್ಕೊಂಡು ಹೋದ. ಧನುರ್ವಿದ್ಯೆಯನ್ನು ಆತನ ಮೂಲಕ ಕಲಿತೆ. ತಾಟಕೆಯನ್ನು ಕಾಡಿನಲ್ಲಿ ಕೊಂದು ಹಾಕಿದೆ. ಸುಬಾಹು ಮಾರೀಚಾದಿಗಳನ್ನು ನಾನು ಸದೆ ಪಡೆದೆ. ಅಹಲ್ಯೆಯನ್ನು ಉದ್ಧಾರ ಮಾಡಿದೆ. ಮುಂದೆ ಸ್ವಯಂವರಂ ಚ ಶಾಪಶ್ಚ ಮುನಿಪತ್ನ್ಯಾ ಸವಿಸ್ತರಂ. ಸೀತೆಯ ಸ್ವಯಂವರೂ ಕೂಡ ಅಲ್ಲಿ ಆಯಿತು. ಸೀತೆಯ ಸ್ವಯಂವರದಲ್ಲಿ ನಾನು ಭಾಗವಹಿಸಿ ಬಂದೆ. ಮುನಿಪತ್ನಿ ಅಂದರೆ ಅಹಲ್ಯ, ಅವಳ ವಿಸ್ತಾರವಾದಂಥ ಕಥೆಯೂ ಕೂಡ ಅಲ್ಲಿ ವರ್ಣಿತ ಆಗಿದೆ. ನೌಕಾಪೇನ ಹಿ ಗಂಗಾಯಾಂ ಮದಂಗ್ರಿ ಕ್ಷಾಲನಂ ಕೃತಂ ಶೈವಂ ಜಾಮದಗ್ನ ನ್ಯಸ್ತಂ ಭಗ್ನಂ ಸಭಾಂಗಣೆ. ರಾಮ, ವಿಶ್ವಾಮಿತ್ರ, ಲಕ್ಷ್ಮಣ ಮೂರು ಜನ ಗಂಗಾ ನದಿಯನ್ನು ದಾಟಿ ಅವರು ವಿದೇಹ ರಾಜ್ಯಕ್ಕೆ ಹೋದರು. ಅಲ್ಲಿ ಶಿವಧನಸ್ಸನ್ನು ಆತ ಭಂಗ ಮಾಡಿದ. ಸೀತೆಯ ಉತ್ಪತ್ತಿ ಕಥೆಯಲ್ಲಿದೆ. ಆ ಸೀತೆ ಲಂಕಾ ನಗರಕ್ಕೆ ಹೋಗಿ ಅಲ್ಲಿಂದ ಮರಳಿ ಬಂದದ್ದು, ರತ್ನದ ಪೆಟ್ಟಿಗೆಯಲ್ಲಿ ಉಳಿದ್ರು ಅಂತೆಲ್ಲ ಸಂಕ್ಷಿಪ್ತವಾದ ಕಥೆ ಇತ್ತಲ್ಲ, ಆ ಎಲ್ಲ ಕಥೆ ಅಲ್ಲಿ ವರ್ಣಿತ ಆಗಿದೆ. ಬಂಧೂನಾಮ್ನೇ ವಿವಾಹ ಅಷ್ಟೇ, ನನ್ನ ಮತ್ತು ನಮ್ಮ ತಮ್ಮಂದಿರ ವಿವಾಹ ಅಲ್ಲಿದೆ. ಮುಂದೆ ಪರಶುರಾಮನನ್ನ ಸೋಲಿಸಿದ್ರ ವರ್ಣನೆ ಇದೆ. ನಾವು ಎಲ್ಲರೂ ವಿವಾಹ ಮಾಡಿಕೊಂಡು ಅಯೋಧ್ಯೆಗೆ ಮರಳಿ ಬಂದ ಮೇಲೆ ಸ್ವಲ್ಪ ಕಾಲ ಆದ ಬಳಿಕ ನಮ್ಮ ಮಾವ ಜನಕ ಮಹಾರಾಜ ನಮಗೆಲ್ಲರಿಗೂ ಕೂಡ ಮತ್ತೆ ಆಹ್ವಾನವನ್ನು ಕೊಟ್ಟು ದೀಪಾವಳಿ ಉತ್ಸವಕ್ಕಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರ ವರ್ಣನೆ ಇದೆ. ಮಾರ್ಗ ಮಧ್ಯದಲ್ಲಿ ಕೆಲವು ರಾಜರು ಮತ್ತು ನಮಗೆ
ಯುದ್ಧ ಆಗಿದ್ದರ ವರ್ಣನೆ ಇದೆ. ಜೀವನಂ ಭರತಸ್ಯಾಪಿ ಮದ್ಭಾವಿ ಮುನಿನೇರಿತಂ. ಆ ರಾಜನ ಜೊತೆ ಯುದ್ಧ ಮಾಡುವಾಗ ಈ ಭರತ ಮೂರ್ಛೆ ಹೋಗಿಬಿಟ್ಟಿದ್ದ. ಅವನನ್ನ ಪುನಶ್ಚೇತನಗೊಳಿಸಲಿಕ್ಕಾಗಿ ಲಕ್ಷ್ಮಣ ಅಲ್ಲೇ ಇದ್ದಂತಹ ಮುದ್ಗಲ ಒಬ್ಬ ಋಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿರುವಂಥ ಗಿಡಮೂಲಿಕೆಗಳನ್ನು ತಂದು ಅದರ ಮೂಲಕ ಭರತನನ್ನ ಪುನಶ್ಚೇತನಗೊಳಿಸಿದ್ದ. ಮತ್ತು ಅದೇ ಮುದ್ಗಲ ಮುನಿಯೇ ನಮ್ಮ ತಂದೆಯಾದ ದಶರಥ ಮಹಾರಾಜನಿಗೆ ನನ್ನ ಮುಂದಿನ ಭವಿಷ್ಯವನ್ನ, ರಾಮ ಲಕ್ಷ್ಮಣರ ಭವಿಷ್ಯ ಏನು ಅಂತ ಕೇಳಿದ್ದ. ಆ ಭವಿಷ್ಯವನ್ನು ಆ ಮುನಿ ಹೇಳಿದ್ದ. ವೃಂದಾ ಶಾಪ, ರಾಮನಿಗೆ ಸೀತಾಪರಿತ್ಯಾಗ ಆಗಲಿಕ್ಕೆ ಏನು ಕಾರಣ ಅಂತಂದ್ರೆ ಆ ವೃಂದ ಎನ್ನುವಂಥ ಒಬ್ಬ ಪತಿವ್ರತ ಶಿರೋಮಣಿ ಏನಿದ್ರು ಅವಳ ಶಾಪವೇ ಕಾರಣ ಅಂತ ಆ ಮುನಿ ನಡೆದ ಘಟನೆಯನ್ನೆಲ್ಲ ಹೇಳಿದ್ದ. ಇದು ಪುಣ್ಯಂ ಕೈಕೇಯಿ ಪೂರ್ವಕರ್ಮಚ. ಈ ದಶರಥ ಮಹಾರಾಜನಿಗೆ ಯಾವ ಮಹಾಪುಣ್ಯದ ಕಾರಣದಿಂದಾಗಿ ರಾಮನಂತ ಪುತ್ರನನ್ನು ಪಡ್ಕೊಳ್ಳುವ ಅನುಕೂಲ ಬಂತು ಅದನ್ನು ಕೂಡ ಅಲ್ಲಿ ನಾವು ಶ್ರವಣ ಮಾಡಿದ್ವಿ. ಯಾವ ಕಥೆ ಅಂತ ನನಗೂ ಈ ನೆನಪಿಗೆ ಬರ್ತಿಲ್ಲ. ಇದು ಪುಣ್ಯಂ ಕೈಕೇಯಿ ಪೂರ್ವಕರ್ಮಚ ತಥೋ ಮಧ್ದಿನಚರ್ಯ. ಸೀತೆ ಜೊತೆಗೂಡಿ ನಾನು ಅಯೋಧ್ಯೆಯಲ್ಲಿದ್ದಾಗ ಯಾವ್ಯಾವ ದಿನಚರ್ಯ ಏನು ಮಾಡಿದೆ ಅಂತ ಅನ್ನೋದನ್ನ ಅಲ್ಲಿ ನಾವು ಶ್ರವಣ ಮಾಡಿದ್ವಿ. ನಾರದಾಗ್ರೇ ಪ್ರತಿಜ್ಞಾಮೇ ಯೌವರಾಜ್ಯಾರ್ಥ ಮುದ್ಯಮ. ನಾನು ಅಯೋಧ್ಯೆಯಲ್ಲಿ ಸುಖವಾಗಿ ಇದ್ದಾಗ ಸ್ವರ್ಗಲೋಕದಿಂದ ನಾರದ ಬಂದು ಇನ್ನ ಈ ಪಟ್ಟಾಭಿಷೇಕ ಇತ್ಯಾದಿ ಸಾಕು, ಅರಣ್ಯದ ಕಡೆಗೆ ಪ್ರಯಾಣ ಮಾಡು, ಅರಣ್ಯಕ್ಕೆ ಪ್ರಯಾಣ ಮಾಡಿ ರಾವಣಾದಿಗಳನ್ನು ಹತ್ಯೆ ಮಾಡುವಂತ ನನಗೆ ಹೇಳಿದ್ದು, ನಾರದನಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದರು ವರ್ಣನೆ ಅಲ್ಲಿದೆ. ನನ್ನ ಪಟ್ಟಾಭಿಷೇಕಕ್ಕಾಗಿ ದಶರಥ ಪ್ರಯತ್ನ ಮಾಡಿದ್ದು, ಕೈಕೇಯಿ ತನಗೆ ಮುಂಚೆ ದೊರೆತಿದ್ದಂತಹ ವರಗಳ ಮೂಲಕ ನನ್ನನ್ನು ಕಾಡಿಗಟ್ಟಿದ್ದು, ಮಾರ್ಗ ಮಧ್ಯದಲ್ಲಿ ನಾವು ಗುಹನನ್ನ ನೋಡಿದ್ದು, ಸೀತಾವಾಕ್ಯಂಚ ಜಾಹ್ನವೀನ್, ಸೀತೆ ಆ ಗಂಗಾ ನದಿಯನ್ನು ಪ್ರಾರ್ಥನೆ ಮಾಡಿದ್ದು, ನಾವು ಮರಳಿ ಅಯೋಧ್ಯೆಗೆ ಸುರಕ್ಷಿತವಾಗಿ ಬರುವಂತಾದ್ರೆ ನಿನಗೆ ಪೂಜೆ ಮಾಡ್ತೇನೆ ಆಮೇಲೆ ಅಂತ ಅವಳಿಗೆ ಪ್ರತಿಜ್ಞೆ ಮಾಡಿದ್ದು. ಭರದ್ವಾಜ ವಾಲ್ಮೀಕಿಯವರ ದರ್ಶನಂ ಚ ಗಿರೌ ಸ್ಥಿತಿ. ಮಾರ್ಗ ಮಧ್ಯದಲ್ಲಿ ಭರತ ಲಕ್ಷ್ಮಣಾದಿ ಈ ರಾಮ ಲಕ್ಷ್ಮಣಾದಿಗಳು ಭರದ್ವಾಜ ಮತ್ತು ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿದ್ದು, ಮುಂದೆ ತಾವು ಚಿತ್ರಕೂಟದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡಿದ್ದಾಗ ಒಂದು ಕಾಗೆ ಸೀತೆಗೆ ಬಂದು ತೊಂದರೆ ಕೊಟ್ಟದ್ದು ಇತ್ಯಾದಿಗಳ ವರ್ಣನೆ ಇದೆ. ಅದಕ್ಕಾಗಿ ಆ ಕಾಗೆಯ ಮೇಲೆ ನಾನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅದು ನನಗೆ ಮತ್ತೆ ಶರಣಾಗತ ಆದಾಗ ಅದರ ಕಣ್ಣೊಂದನ್ನ ಸಂಹಾರ ಮಾಡಿದ್ದು. ರಾಜ್ಞಶ್ಚ ಮರಣಂ, ಈ ಕಡೆ ದಶರಥ ಮರಣ ಹೊಂದಿದ್ದು, ಭರತ ಮರಳಿ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಟ್ಟಿದ್ದು, ನಾನು ಭರತನನ್ನು ಮರಳಿ ಅಯೋಧ್ಯೆ ಕಳಿಸಿದ್ದು. ಸೀತಾಯ ತಿಲಕೋ ಅರಣ್ಯೇ ಅನಸೂಯ ಭೂಷಣಾರ್ಪಣಂ. ಅನಸೂಯೆ ಅತ್ರಿಗಳ ಪತ್ನಿ ಅನಸೂಯ, ಅವಳು ಸೀತೆಯನ್ನ ತನ್ನ ಆಶ್ರಮದಲ್ಲಿ ಒಂದ್ಸರಿ ಭೇಟಿಯಾದಾಗ, ರಾಮಲಕ್ಷ್ಮಣ ಸೀತೆಯರು ಅಲ್ಲಿ ಹೋದಾಗ ಆ ಅನಸೂಯ ಸೀತೆಗೆ ಒಂದು ದಿವ್ಯವಾದಂಥ ವಸ್ತ್ರವನ್ನ ಮತ್ತು ಮೈಗೆ ಹಚ್ಕೊಳ್ಳುವಂಥ ಅಂಗರಾಗವನ್ನ ಭೂಷಣ ಇತ್ಯಾದಿಗಳನ್ನು ಕೊಟ್ಟಿದ್ದು ಅನ್ನುವುದರ ವರ್ಣನೆ ಇದೆ. ಮುಂದೆ ಮಾರ್ಗ ಮಧ್ಯದಲ್ಲಿ ವಿರಾಧ ಅನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದ್ದು, ಅಗಸ್ತ್ಯ ಮತ್ತು ಆತನ ತಮ್ಮ ಸುತೀಕ್ಷ್ಣ ಅನ್ನುವ ಋಷಿಗಳನ್ನ ಭೇಟಿ ಮಾಡಿದ್ದು. ಸಾಂಬಮರ್ದನಂ, ಇದು ಆನಂದ ರಾಮಾಯಣದ ವಿಶಿಷ್ಟವಾದ ಸಂಗತಿ. ಆ ಶೂರ್ಪಣಖೆಯ ಮಗ ಒಬ್ಬ ಸಾಂಬ ಅಂತಿದ್ದ, ಅವನು ಒಮ್ಮೆ ಅರಣ್ಯದಲ್ಲಿ ಪೊದೆಗಳ ನಡುವೆ ಕೂತ್ಕೊಂಡು ತಪಸ್ ಮಾಡ್ತಿದ್ದಾಗ ಲಕ್ಷ್ಮಣ ಆಕಸ್ಮಿಕವಾಗಿ ಅವನನ್ನ ಹತ್ಯೆ ಈಡು ಮಾಡಿದ್ದ. ಆ ಶೂರ್ಪಣಖ ಅದರಿಂದ ಕುಪಿತಳಾಗಿದ್ಲು. ಅವಳು ರಾಮ ಲಕ್ಷ್ಮಣಾದಿಗಳ ಮೇಲೆ ದಂಡೆತ್ತಿ ಬಂದ್ಲು ಅಂತ ಆನಂದ ರಾಮಾಯಣದಲ್ಲಿ ಬಂದಂಥ ಕಥೆ ಅದು. ಆತನೇ ಸಾಂಬ. ಶೂರ್ಪಣಖೆಯ ಮೂಗು ಇತ್ಯಾದಿಗಳನ್ನು ವಿರೂಪಗೊಳಿಸಿದ್ದು, ಖರದೂಷಣಾದಿಗಳನ್ನ ಸಂಹಾರ ಮಾಡಿದ್ದು, ಸೀತೆಯ ಅಪಹರಣ, ಅದಕ್ಕಿಂತ ಮೊದಲು ಸೀತಾ ದೇಹ ವಿಭಾಗಷ್ಟೇ, ಸಾತ್ವಿಕ ರಾಜಸ ತಾಮಸ ಸೀತೆ ಅಂತ 3 ವಿಭಾಗ ಮಾಡಿಕೊಂಡಿದ್ದು, ಮಾರೀಚನನ್ನ ಬಂಗಾರದ ಜಿಂಕೆ ರೂಪದಲ್ಲಿದ್ದಂಥ ಮಾರೀಚನನ್ನ ನಾನು ಹತ್ಯೆ ಮಾಡಿದ್ದು, ಸೀತೆ ಲಂಕಾನಗರಕ್ಕೆ ಅಪಹೃತಳಾಗಿ ಹೋಗಿದ್ದು, ಮಾರ್ಗ ಮಧ್ಯದಲ್ಲಿ ಜಟಾಯು ರಾವಣನನ್ನ ತಡೆದು ಆತನ ಮೂಲಕ ಪ್ರಾಣಾಂತಕವಾದಂಥ ಏಟನ್ನು ತಿಂದಿದ್ದು, ಸೀತೆಗೆ ಇಂದ್ರ ಬಂದು ಒಂದು ಪಾಯಸವನ್ನು ಕೊಟ್ಟದ್ದು. 1 ವರ್ಷ ಕಾಲ ಸುರಕ್ಷಿತವಾಗಿ ಸೀತೆ ಲಂಕಾನಗರದಲ್ಲಿದ್ದು ಯಾವುದೇ ಆಹಾರವಿಲ್ಲದಿದ್ರೂ ಸುರಕ್ಷಿತವಾಗಿ ಆರೋಗ್ಯವಂತವಾಗಿ ಇರುವಂತೆ ಒಂದು ಪಾಯಸವನ್ನು ಕೊಟ್ಟಿದ್ರ ವರ್ಣನೆ. ನಾವು ಮಾರ್ಗ ಮಧ್ಯದಲ್ಲಿ ಕಬಂಧ ಅನ್ನುವಂಥ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿದ್ದು,
ಕಬಂಧ ಮಾರ್ಗೆ ಶಬರ್ಯ ಪೂಜಿತಸ್ತಹಂ, ಮುಂದೆ ಶಬರಿ ಅನ್ನುವಂಥ ಭಕ್ತಳನ್ನು ಭೇಟಿ ಮಾಡಿದ್ದು, ಕಪಿಲ್ ರಾಜನಾದಂಥ ವಾಲಿಯನ್ನ ಭೇಟಿ ಮಾಡಿದ್ದು, ಛೇದನಂ ಸಪ್ತತಾಲಾನಾಂ, 7 ತಾಳ ಪರ್ವತಗಳನ್ನು ನಾನು ಒಂದೇ ಬಾಣದಿಂದ, ತಾಳ ವೃಕ್ಷಗಳನ್ನು ಒಂದೇ ಬಾಣದಿಂದ ತುಂಡರಿಸಿದ್ದು, ವಾಲೇರ್ ಘಾತ, ವಾಲಿಯನ್ನ ಹತ್ಯೆ ಮಾಡಿದ್ದು, ಮಯಾ ತತ್ರ ಸೀತಾ ಶುದ್ಧರ್ಥ ಮುದ್ಯಮ, ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಭೇಟಿ ಮಾಡಿದ್ದು, ಮಂದೋದರಿ ಸಮುತ್ಪತ್ತಿ ವನಪ್ರಾಕ್ಷಾದಿ ಮರ್ದನಂ, ಮಂದೋದರಿಗೂ ಮತ್ತು ಸೀತೆಗೂ ಸಮಾನತೆ ಯಾಕಿತ್ತು, ಮಂದೋದರಿ ಹುಟ್ಟಿದಳು ಹೇಗೆ ಅನ್ನೋದ್ರದ್ದೆಲ್ಲ ವರ್ಣನೆ. ಈ ರಾವಣವೊಮ್ಮೆ ಪರಶಿವನನ್ನು ಮೆಚ್ಚಿಸಿ ನನಗೆ ಹೆಂಡತಿ ಬೇಕು, ಅದಕ್ಕಾಗಿ ನಿನ್ನ ಪತ್ನಿಯನ್ನೇ ಕೊಡು ಅಂತ ಕೇಳ್ಕೊಂಡ್ಬಿಟ್ಟಿದ್ದ. ಪರಶಿವ ಪಾರ್ವತಿನಾಥನ ಕಡೆ ಕೊಟ್ಟು ಕಳಿಸಿದ. ವಿಷ್ಣು ಮಾರ್ಗದಲ್ಲಿ ಬಂದು ಆಕೆ ಪಾರ್ವತಿ ಅಲ್ಲ, ಪಾರ್ವತಿ ಪಾತಾಳದಲ್ಲಿದ್ದಾಳೆ, ಈ ಪಾರ್ವತಿ ನಕಲಿ ಪಾರ್ವತಿ ಅಂತ ರಾವಣನನ್ನು ಮರಳುಗೊಳಿಸಿ ಆ ಪಾರ್ವತಿಯನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಒಪ್ಪಿಸಿದ. ಪಾತಾಳದಲ್ಲಿದ್ದವಳು ಆ ಮಯನ ಮಗಳಾದಂಥ ಮಂಡೋದರಿ. ಮತ್ತು ಆ ಮಂಡೋದರಿಯ ಹುಟ್ಟಿನ ವರ್ಣನೆ ಕೂಡ ಅಲ್ಲಿದೆ, ನನಗೀಗ ನೆನಪು ಬರ್ತಿಲ್ಲ ಅದು. ಅವಳು ಹೇಗೆ ಮಂಡೋದರಿ ಹೇಗೆ ಹುಟ್ಟಿದ್ಲು ಅನ್ನೋ ಆ ಕಥೆ ಏನಿದೆ ಅದು ಈ ಸೀತೆಗೂ ಮಂಡೋದರಿಗೂ ಇರುವಂಥ ಸಾದೃಶ್ಯವನ್ನು ತೋರಿಸ್ತದೆ. ಅದು ಆ ಕಥೆ ನನಗೆ ಈಗ ನೆನಪಿಲ್ಲ. ಅದಕ್ಕಾಗಿಯೇ ಮಂಡೋದರಿಯನ್ನು ನೋಡಿ ಸೀತೆ ಇದ್ದಿರ್ಬೋದು ಈಕೆ ಅಂತ ಹನುಮಂತ ಭ್ರಮಿಸಿದ್ದ ಅಂತ ವರ್ಣನೆ. ಅವೆಲ್ಲ ಆನಂದ ರಾಮಾಯಣದಲ್ಲಿ ಮಾತ್ರ ಬರುವಂಥ ಕಥೆಗಳವು. ಅಶೋಕವನವನ್ನು ಕಾಯುತ್ತಿರುವಂಥ ವನಪಾಲಕರು, ಅಕ್ಷಕುಮಾರ ಇತ್ಯಾದಿಗಳನ್ನ ಹನುಮಂತ ಮರ್ದನ ಮಾಡಿದ್ದು, ಲಂಕೆಯನ್ನು ಸುಟ್ಟು ಹಾಕಿದ್ದು, ದೇಹಾಂತಂ ಕರ್ತುಂ ಸಿದ್ಧೋ ಭವತ್ಕಪಿ, ಮುಂದೆ ಲಂಕಾನಗರ ಎಲ್ಲ ಸುಟ್ಟು ಹೋದ್ಮೇಲೆ ಸೀತೆಯೂ ಸುಟ್ಟು ಹೋಗಿದ್ದಿರಬೇಕು, ಎಂಥ ಅಪರಾಧ ಮಾಡಿದೆ ನಾನೇ ಸತ್ತು ಹೋಗಿಬಿಡ್ತೀನಿ ಅಂತ ಹನುಮಂತ ಪ್ರಾಣ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದು, ಜಾಂಬೂನದ ವೃಕ್ಷಶಾಖ ಕಥಾ ಅಭ್ಯಸ್ತರಣಂ ಪುನಃ, ಮತ್ತೆ ಸೀತೆ ಸುರಕ್ಷಿತವಾಗಿದ್ದಾಳೆ ಅಂತ ತಿಳಿದುಕೊಂಡು ಸಮುದ್ರವನ್ನು ದಾಟಿ ಆತ ಮರಳಿ ಬಂದದ್ದು. ಆ ಮಾರ್ಗ ಮಧ್ಯದಲ್ಲೇ ಆತ ಸೀತೆ ಕೊಟ್ಟಂಥ ಉಂಗುರವನ್ನು ತೆಗೆದುಕೊಂಡು ಬರ್ತಿರ್ತಾನೆ. ಅದು ರಾಮಾಯಣದ ಕಥೆಗೂ ವಾಲ್ಮೀಕಿ ರಾಮಾಯಣದ ಕಥೆಗೂ ಆನಂದ ರಾಮಾಯಣದ ಕಥೆಗೂ ವ್ಯತ್ಯಾಸ ಇದೆ. ರಾಮ ಒಂದು ಉಂಗುರವನ್ನು ಕೊಟ್ಟು ಕಳಿಸ್ತಾನೆ, ಸೀತೆ ಮತ್ತೊಂದು ಉಂಗುರವನ್ನು ಕೊಟ್ಟು ಕಳಿಸ್ತಾಳೆ ಆನಂದ ರಾಮಾಯಣದಲ್ಲಿ. ಆ ಉಂಗುರವನ್ನು ತೆಗೆದುಕೊಂಡು ಆತ ಬರ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಒಬ್ಬ ಋಷಿಯ ದರ್ಶನ ಆಗ್ತದೆ ಹನುಮಂತನಿಗೆ. ನೀರಡಿಕೆ ಆಗಿದೆ, ನನಗೆ ನೀರೆಲ್ಲಿದೆ ಕೇಳು ಅಂತ, ಎಲ್ಲಿದೆ ಹೇಳು ಅಂತ ಹನುಮಂತ ಆ ಋಷಿಯನ್ನು ಕೇಳ್ತಾನೆ. ಆ ಸರೋವರದಲ್ಲಿ ನೀರಿದೆ, ಅಲ್ಲಿ ಹೋಗಿ ಕುಡಿ ಅಂತ ಆ ಋಷಿ ಹೇಳ್ತಾನೆ. ಆ ಹನುಮಂತನ ಉಂಗುರವನ್ನು ಸರೋವರಕ್ಕೆ ಹಾಕಿಬಿಡ್ತಾನೆ ಆ ಋಷಿ. ನನ್ನ ಉಂಗುರ ಕಳೆದು ಹೋಯಿತು ಅಂತ ಹನುಮಂತ ಆಕ್ಷೇಪ ಮಾಡಿದಾಗ, ಬೇಕಾದಷ್ಟು ಉಂಗುರಗಳಿವೆ, ತಗೋ ಎಲ್ಲ ಉಂಗುರಗಳನ್ನು ಅಂತ ಎತ್ತಿ ಕೊಡ್ತಾನೆ ಆ ಋಷಿ. ಇವೆಲ್ಲ ಹಿಂದೆ ಎಷ್ಟೋ ಜನ ಹನುಮಂತರು, ಎಷ್ಟೋ ಕಲ್ಪದಲ್ಲಿ ಹನುಮಂತರು ಆಗಿ ಹೋದವರು ತಂದ ಉಂಗುರಗಳು. ಇದರಲ್ಲಿ ನಿಮ್ದು ಯಾವ ಉಂಗುರ ಅಂತ ಕೇಳ್ತಾನೆ ಆ ಋಷಿ. ಆ ಮೂಲಕ ಹನುಮಂತ ತಾನು ಮಾಡಿದ್ದ ಮಹಾಕಾರ್ಯ ಏನಲ್ಲ ಇದು, ನನ್ನಂತ ಹಿಂದೆ ಎಷ್ಟೋ ಜನ ಮಾಡಿ ಹೋಗಿದ್ದಾರೆ ಅಂತ ಹನುಮಂತ ತಿಳಿದುಕೊಂಡಿದ್ರ ಕಥೆ. ಬಹುಮುದ್ರಾ ಪ್ರದರ್ಶನ ಕಥೆ ತುಣುಕಗಳಿವೆ ನೆನಪಿದ್ದು. ಅದು ಅಲ್ಲಿ ಕೇಳಿದಾಗಲೇ ಸ್ಪಷ್ಟ. ಅಂತೂ ಅಲ್ಲಿ ಮುಖ್ಯವಾದ ಸಂಗತಿ ಏನಿದೆ ಅದನ್ನು ಹೇಳಿದೆ. ಮುಂದೆ ಸೇತುವೆಯನ್ನು ಕಟ್ಟಿದ್ದು, ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ್ದು, ವಿಶ್ವನಾಥನ ಕಥೆ, ಕಾಶಿ ವಿಶ್ವನಾಥನ ಕಥೆ, ಕಾಶಿ ವಿಶ್ವನಾಥನ ಲಿಂಗ, ಹನುಮಂತ ಅಲ್ಲಿಗೆ ಹೋಗಿ ಆ ಲಿಂಗವನ್ನು ತೆಗೆದುಕೊಂಡು ಬಂದಿದ್ದು ಇತ್ಯಾದಿ ಕಥೆಗಳು. ನಡುವೆ ಅಗಸ್ತ್ಯ ವಿಂಧ್ಯ ಪರ್ವತವನ್ನು ತಡೆಗಟ್ಟಿದ್ದೆ ಇತ್ಯಾದಿ ಕಥೆಗಳು ಅಲ್ಲಿ ಸೇರ್ಕೊಂಡಿವೆ. ರಾಮೇಶ್ವರನ ಲಿಂಗ ಏನಿದೆ ಸೇತುವೆ ಸಮೀಪದಲ್ಲಿ ಸ್ಥಾಪನೆ ಮಾಡಿತ್ತು, ಅದರ ಸುತ್ತಮುತ್ತಲು ಗಂಧಮಾದನ ಈಶಾನ ಅಂತ ಇನ್ನೊಂದು ಲಿಂಗ, ಬಾಲವಿಲ್ಲದ ಹನುಮಂತನ ದೇವಾಲಯ ಒಂದು. ಇಂಥವೆಲ್ಲ ಹನುಮಂತನ ಗರ್ವಭಂಗ ಆದಾಗ ಆತನ ಬಾಲವೇ ಕಿತ್ತು ಹೋಯಿತು, ಉಳಿದ ಕಥೆಗಳೆಲ್ಲ ಆತನ ನೋಡಿ ನಕ್ಕರು ಅನ್ನುವಂಥ ಕೆಲವು ಕಥೆಗಳು. ಮುಂದೆ ರಾವಣರ ನಡುವೆ ಯುದ್ಧ ನಡೆದಿದ್ದು, ಕಾಲನೇಮಿ ಆತನ ವಧೆ, ರಾವಣನನ್ನು ಸೋಲಿಸಿದ್ದು, ಐರಾವಣರನ್ನು ಸೋಲಿಸಿದ್ದು. ಒಂದು ಐರಾವಣರ ರಾಜ್ಯದಲ್ಲಿ ಇದ್ದಂಥ ಒಬ್ಬ ಸುಂದರಿ ರಾಮನ ಸಂಘವನ್ನು ಬಯಸಿದ್ದು. ಹನುಮಂತ ಅದಕ್ಕೊಂದು ಉಪಾಯ ಮಾಡಿ, ರಾಮನ ಭಾರವನ್ನು ನಿನ್ನ ಮಂಚ ಸಹಿಸ್ಕೊತದಂತಾದರೆ ರಾಮ ನಿನ್ನ ಜೊತೆ ಇರ್ತಾನೆ ಅಂತ ಹೇಳಿದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಕೆಲವು ಗೆದ್ದಲುಗಳು ಆ ಮಂಚದ ಕಾಲನ್ನು ಪೊಳ್ಳು ಮಾಡಿದ್ದು, ರಾಮ ಅಲ್ಲಿ ಕುತ್ಕೊಂಡು ಕೂಡಲೇ ಮಂಚ ಮುರಿದು ಹೋಗಿದ್ದು ಇತ್ಯಾದಿ ಕಥೆಗಳು. ಕುಂಭಕರ್ಣನ ವಧೆ, ಮೇಘನಾದನ ಅಂದರೆ ಇಂದ್ರಜಿತನ ವಧೆ, ಆತನ ಸೋಲು, ಆತ ನಿಕುಂಭಿಲಾಕ್ಕೆ ಹೋಗಿ ಯಜ್ಞ ಮಾಡಿದ್ದು,
ಇತ್ಯಾದಿಗಳ ವರ್ಣನೆ ಇದೆ. ಯಜ್ಞವನ್ನು ಧ್ವಂಸ ಮಾಡಿ ಇಂದ್ರಜಿತನನ್ನು ಗೆದ್ದದ್ದು, ರಾವಣನನ್ನು ಸೋಲಿಸಿದ್ದು, ಸೀತೆಯ ಅಗ್ನಿ ಪರೀಕ್ಷೆ, ಸೀತಾರಾಮರಿಬ್ಬರು ಕೂಡಿ ಅಯೋಧ್ಯೆಗೆ ಮರಳಿ ಬಂದದ್ದು, ರಣದೀಕ್ಷಾ ಸಮಾಪ್ತಿಷ್ಟ, ಆ ಯುದ್ಧ ರಾಮಾಯಣದ ನಡುವೆ ನಡೆದಂಥ ಯುದ್ಧ ಏನಿದೆ ಅದಕ್ಕೊಂದು ಆಧ್ಯಾತ್ಮಿಕ ಅರ್ಥದ ವರ್ಣನೆ ಇದೆ ಅಲ್ಲಿ. ಅದಕ್ಕೆ ರಣದೀಕ್ಷಾ ಸಮಾಪ್ತಿ. ಇಲ್ಲಿ ತನಕ ರಾವಣನ ವಿರುದ್ಧವಾಗಿ ರಾಮ ಏನು ಯುದ್ಧದ ದೀಕ್ಷೆಯನ್ನು ತೊಟ್ಟಿದ್ದ, ಅದರ ಸಮಾಪ್ತಿಯನ್ನು ಅಯೋಧ್ಯೆಗೆ ಬಂದ ಮೇಲೆ ಮುಗಿಸಿದ ಅಂತ ಅನ್ನೋ ಕಥೆ. ರಾಜ್ಯಾಭಿಷೇಕದ ವರ್ಣನೆ, ರಾವಣಾದಿಗಳ ಉತ್ಪತ್ತಿಯ ವರ್ಣನೆ ಆಮೇಲಿದೆ. ರಾಜ್ಯಾಭಿಷೇಕ ಮಾಡಿಕೊಂಡ ಮೇಲೆ ಮುನಿಗಳ ಮೂಲಕ ಇಂದ್ರಜಿತ್, ರಾವಣ, ಹನುಮಂತ ಮೊದಲಾದವುಗಳ ಪರಾಕ್ರಮ, ಅವರ ಉತ್ಪತ್ತಿಯ ವರ್ಣನೆ. ವಾಲಿ ಮತ್ತು ಕಾರ್ತವೀರ್ಯಾರ್ಜುನ ಇವರೆಲ್ಲರೂ ಕೂಡ ರಾವಣನ ಗರ್ಭಭಂಗ ಮಾಡಿದ್ದು, ವಾಲಿ ಸುಗ್ರೀವರ ಉತ್ಪತ್ತಿ, ವಾಯುಪುತ್ರನಾದ ಹನುಮಂತನ ಜನನ, ಅವನಿಗೆ ವರ ಮತ್ತು ಅವನಿಗೆ ಶಾಪ ಕೂಡ. ಯಾರಾದರೂ ನಿನ್ನ ಬಲ ಎಷ್ಟಿದೆ ಅಂತ ನಿನಗೆ ತಿಳಿಸದೆ ಹೊರತು ನಿನ್ನ ಬಲ ನಿನ್ನ ಮರ್ತು ಹೋಗಲಿ ಅಂತ ಆತನಿಗೆ ಮುನಿಗಳು ಕೊಟ್ಟ ಶಾಪ. ಅವರ ಶಾಲಿಗ್ರಾಮವನ್ನು ತಗೊಂಡು ಹೋಗಿ ಆತ ನೀರಿನಲ್ಲಿ ಹಾಕಿ ಅವ್ರಿಗೆ ಕೀಟಲೆ ಮಾಡ್ತಿದ್ದ ಅಂತ ಅನ್ನೋ ಕೆಲವು ಕಥೆಗಳು. ಅಗಸ್ತ್ಯನ ಬಾಯಿಂದ ಈ ಅಗಸ್ತ್ಯನ ಮೂಲಕ ಈ ಕಥೆಗಳನ್ನೆಲ್ಲ ಕೇಳಿ ಅಗಸ್ತ್ಯನನ್ನ ರಾಮ ಕಳಿಸಿಕೊಟ್ಟದ್ದು. ಇದು ಸಾರಕಾಂಡ. ಮುಂದೆ ಯಾತ್ರಾಕಾಂಡ ಇದೆ. ರಾಮ ಗಂಗಾ ನದಿಯ ತೀರಕ್ಕೆ ಯಾತ್ರೆಯನ್ನು ಮಾಡಲಿಕ್ಕೆ ಹೋಗಿದ್ದು, ಸರಯೂ ನದಿಯನ್ನು ವೃದ್ಧ ಸರಯು ಮತ್ತು ನವ ಸರಯು ಅಂತ ಎರಡು ವಿಭಾಗ ಮಾಡಿದ್ದು. ಸರಯು ಭೇದನ ಹಿನ್ನೆಲೆ ನೆನಪಿಲ್ಲ. ಮಯಾ ಸ್ವಬಾಣ ರೇಖಾಚ ಸೀತಾವಾಕ್ಯ ವಿಸರ್ಜನಂ ಕುಂಭೋದರಸ್ಯ ವಾಕ್ಯನ ಪೃಥ್ವಿ ಯಾತ್ರಾ ಮಯಾ ಕೃತ. ಕುಂಭೋದರ ಅನ್ನುವ ಒಬ್ಬ ಮುನಿ ಈ ರಾವಣನ ಹತ್ಯೆ ಮಾಡಿದ್ರ ಬಳಿಕ ರಾಮ ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡಿಲ್ಲ, ಅವನ ಮನೆಯಲ್ಲಿ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದ್ದು. ಆ ಮೂಲಕ ನಾನು ಪೃಥ್ವಿ ಯಾತ್ರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು. ಕುಮಾರಿಯರಿಗೆ ವರದಾನ ಕೊಟ್ಟಿದ್ದು ಏನಂತ ನೆನಪಿಲ್ಲ. ಸುರಭೀಕೇನ ಮೇ ಅರ್ಪಿತ, ಕಾಮಧೇನು ಚಿಂತಾಮಣಿಯನ್ನು ನಾನು ಪಡೆದುಕೊಂಡದ್ದು. ಮುಂದೆ ಅಯೋಧ್ಯೆಗೆ ಮರಳಿ ಬಂದದ್ದು. ಇದು ಯಾತ್ರಾಕಾಂಡ. ಅದ್ರ ಮುಂದೆ ಇರುವಂಥದ್ದು ಯಾಗಕಾಂಡ. ತುರಂಗಾಯ ಸಸೈನ್ಯಾಯ ಮಾರ್ಗದಾನಂತು ಗಂಗಯ. ಗಂಗಾ ನದಿ ಎರಡು ಭಾಗವಾಗಿ ಈ ಅಶ್ವಮೇಧ ಯಾಗದ ಕುದುರೆ ಏನಿತ್ತು ಅದಕ್ಕೆ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ವರ್ಣನೆ ಇದೆ. ಮುಂದೆ ಅದು ಪೃಥ್ವಿ ಪ್ರದಕ್ಷಿಣೆ ಮಾಡಿದ್ದು. ತಮಸಾ ತಟಶಾಲ, ತಮಸಾ ನದಿ ತೀರದಲ್ಲಿ ಆ ಯಜ್ಞದ ಒಂದು ಯಜ್ಞದ ಸಿದ್ಧತೆ ನಡೆದದ್ದು. ಅಷ್ಟೋತ್ತರ ಶತಂ ನಾಮ್ನ ಮಮ ಸ್ತೋತ್ರ ಮುನೀರಿತಂ. ಕುಂಭೋದರ ಅನ್ನುವ ಮುನಿ 108 ನಾಮಗಳಿಂದ ನನ್ನನ್ನು ಸ್ತೋತ್ರ ಮಾಡಿದ್ದು. ಯಜ್ಞದ ಸಂದರ್ಭದಲ್ಲಿ ನನ್ನ ದಿನಚರ್ಯ, ಅವಭೃತ ಸ್ಥಾನ, ಸೀತಾದಾನಂಚ ತನ್ಮುಕ್ತಿ, ರಾಮತೀರ್ಥಾದಿ ವರ್ಣನಂ. ವಸಿಷ್ಠಾದಿ ಪುರೋಹಿತರೇನಿದ್ರು ಅವರಿಗೆ ಸೀತೆಯನ್ನೇ ದಾನ ಕೊಟ್ಟದ್ದು. ಅವ್ರು ಸೀತೆಯನ್ನು ತಗೊಂಡು ನಾವೇನು ಮಾಡೋಣ, ಇದಕ್ಕೆ ಪ್ರತಿಯಾಗಿ ಸಂಪತ್ತು ನಮಗೆ ಕೊಡುವಂತ ಅವ್ರು ಕೇಳಿದ್ದು ಇತ್ಯಾದಿಗಳ ವರ್ಣನೆ. ದಶಯಜ್ಞ ವಿಶೇಷತಃ, ಈಗಿದು 10 ಅಶ್ವಮೇಧ ಯಾಗಗಳನ್ನು ಮಾಡಿದ್ದರ ವರ್ಣನೆ. ಅಲ್ಲಿಗೆ ಯಾಗಕಾಂಡ ಮುಕ್ತಾಯ ಆಗಿದೆ. ಮುಂದೆ ವಿಲಾಸಕಾಂಡದಲ್ಲಿ ರಾಮಸ್ತವರಾಜ ಅಂತ ಒಂದು ರಾಮನ ಸ್ತೋತ್ರದ ವರ್ಣನೆ. ಪಕ್ಷಿಣಾಂ ನವಕ ಸ್ತೋತ್ರ, 9 ಶ್ಲೋಕಗಳಿಂದ ಕೂಡಿದಂತಹ ಪಕ್ಷಿಗಳ ಸ್ತೋತ್ರ ಹೊಂದಿದೆ. ಪಕ್ಷಿಗಳು ರಾಮನನ್ನು ಮಾಡಿದ ಸ್ತೋತ್ರ. ಸೀತೆಯ ಸೌಂದರ್ಯದ ವರ್ಣನೆ. ದೇಹ ರಾಮಾಯಣ ಅಂತ ಒಂದು ವರ್ಣನೆ. ದೇಹದಲ್ಲಿ ಅಯೋಧ್ಯೆ ಯಾವುದು, ರಾಮ ಯಾವುದು ಇತ್ಯಾದಿಗಳ ಒಂದು ಆಧ್ಯಾತ್ಮಿಕ ಭಾವವನ್ನು ಒಳಗೊಂಡಂಥ ರಾಮಾಯಣದ ವರ್ಣನೆ. ಇದನ್ನು ಸೀತೆಗೆ ನಾನು ಹೇಳಿದ್ದು. ಮತ್ತೆ ನನ್ನ ದಿನಚರಿಯ ವರ್ಣನೆ ಇದೆ. ಸೀತೆ ಧರಿಸಿಕೊಳ್ತಿದ್ದಂಥ ಅಲಂಕಾರಗಳ ವರ್ಣನೆ. ನಿತ್ಯ ಆ ಸೀತೆಯ ಅರಮನೆಯಲ್ಲಿ ದೊರಕುತ್ತಿದ್ದಂಥ ಪಕ್ವಾನ್ನಗಳ ವರ್ಣನೆ. ಸೀತೆಯ ಜೊತೆಗೂಡಿ ಆಡಿದಂಥ ಜಲಕ್ರೀಡೆ, ಮಾಧ್ಯಾಹ್ನದ ಭೋಜನ, ದ್ವಿಜಪತ್ನಿ ಭೂಷಣಾನಾಂ ದಾನಂ ಜನಕಜ ಕೃತಂ. ಸೀತೆ ಬಡವಳಾದಂಥ ಬ್ರಾಹ್ಮಣ ಪತ್ನಿಯೊಬ್ಬಳಿಗೆ ಆಭರಣಗಳನ್ನೆಲ್ಲ ದಾನ ಮಾಡಿದ್ದು. ಋಕ್ಮಷೋಡಶ ಮೂರ್ತೀನಾಂ ನ್ಯಾಸಾಗ್ರೇ ದಾನವರ್ಪಿತಂ. 16 ಬಂಗಾರದ ಮೂರ್ತಿಗಳನ್ನು ನಾನು ವಸಿಷ್ಠಾದಿಗಳಿಗೆ ದಾನ ಕೊಟ್ಟಿದ್ದು. 16 ಮೂರ್ತಿಗಳನ್ನು ದಾನ ಕೊಟ್ಟು, ಬಂಗಾರದ ಮೂರ್ತಿಗಳನ್ನು ದಾನ ಕೊಟ್ಟಿದ್ದರ ಕಾರಣಕ್ಕಾಗಿ 16,000 ಸ್ತ್ರೀಯರು ನಿನಗೆ ಮುಂದಿನ ದಿನದಲ್ಲಿ ಸಿಗಲಿ ಅಂತ ಅವರು ವರ ಕೊಟ್ಟಿದ್ದು. ಇವು ಉಪಸಂಹಾರದಲ್ಲಿ ಬಂದಿಲ್ಲ ಕೆಲವು ಅಂಶಗಳು, ಅದಕ್ಕಾಗಿ ಮತ್ತೊಂದು ಬಾರಿ ಶ್ರವಣ ಮಾಡೋದಷ್ಟೇ. ದೇವಪತ್ನಿಯರಿಗೆ ನಾನು ನಿಮ್ಮನ್ನು ಮುಂದಿನ ಜನ್ಮದಲ್ಲಿ ಸ್ವೀಕಾರ ಮಾಡ್ತೀನಿ ಅಂತ ವರ ಕೊಟ್ಟದ್ದು. ಗುಣವತಿ ಅನ್ನೋಳಿಗೆ, ಪಿಂಗಲ ಅನ್ನೋಳಿಗೆ ವರ ಕೊಟ್ಟದ್ದು. ಒಮ್ಮೆ ಆ ಪಿಂಗಲ ಅನ್ನುವಂಥ ವೇಶ್ಯೆ ರಾಮನ ಬಳಿಗೆ ಬಂದಿದ್ದು. ಸೀತೆ ಮಲಗಿ ನಿದ್ದೆ ಮಾಡ್ತಿದ್ದಾಗ ರಾಮ ಅವಳನ್ನು ಆ ವೇಶ್ಯೆಯನ್ನು ಸಮಾಧಾನ ಮಾಡಿ ಕಳಿಸಿಕೊಟ್ಟು ಬಿಟ್ಟಿದ್ದ. ಎದ್ದಾಗ ಸೀತೆ ರಾಮನ ಜೊತೆಗೆ ಜಗಳ ಆಡಿಲ್ಲ. ವೇಶ್ಯೆ ನಿನ್ನನ್ನು ಮುಟ್ಟಿದ್ದಾಳೆ, ನಿನ್ನನ್ನು ನಾನು ಕಣ್ಣೆತ್ತಿ ನೋಡೋದಿಲ್ಲ ಅಂತಂದ್ಲು.
ರಾಮ ಸೀತೆಯರಿಗೆ ಜಗಳ ಆಯಿತು. ವಸಿಷ್ಠರು ಬಂದು ಅದನ್ನು ಬಗೆಹರಿಸಬೇಕಾಯ್ತು. ರಾಮ ತನ್ನ ಶುದ್ಧಿಯನ್ನು ಸಾಬೀತುಗೊಳಿಸಬೇಕಾಯ್ತು. ಮುಂದೆ ಕುರುಕ್ಷೇತ್ರಕ್ಕೊಮ್ಮೆ ರಾಮ ಸೀತೆಯರು ಹೋದಾಗ ಅಗಸ್ತ್ಯನ ಪತ್ನಿ ಲೋಪಾಮುದ್ರ ಆ ಸಮುದ್ರಕ್ಕೆ ಸೇತುವೆ ಕಟ್ಟಲಿಕ್ಕೆ ಹೋದ ನಿನ್ನ ಗಂಡ ರಾಮ. ನನ್ನ ಗಂಡನಿಗೆ ಹೇಳಿದ್ರೆ ಇಡೀ ಸೇತುವೆನೇ ಕುಡಿದು ಬಿಡ್ತಿದ್ನಲ್ಲ, ಇಡೀ ಸಮುದ್ರವನ್ನೇ ಕುಡಿದ ಅನುಭವ ಇದೆ ಅವನಿಗೆ, ಅದು ಕುಡಿತಿದ್ನಲ್ಲ, ಕಷ್ಟಪಟ್ಟು ಸೇತುವೆನೇ ಯಾಕೆ ಕಟ್ಟಿದ್ರಿ ಅಂತ ಲೋಪಾಮುದ್ರ ಹೇಳಿದ್ಲು. ಆಗ ಸೀತೆ ಜಾಣ್ಮೆಯ ಉತ್ತರ ಕೊಟ್ಲು, ನನ್ನ ಗಂಡ ಅಲ್ಲಿ ಸೇತುವೆ ಕಟ್ಟಿದ್ದು ಯಾಕೆಂದ್ರೆ ನಿಮ್ಮ ಪತಿಯಾದಂಥ ಅಗಸ್ತ್ಯರಿಗೆ ಮತ್ತೆ ಆ ಸಮುದ್ರದ ನೀರನ್ನು ಕುಡಿ ಅಂತ ಹೇಳೋದು ಅಷ್ಟು ಉಚಿತ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಹಿಂದೊಮ್ಮೆ ಅವರು ಅದೇ ಸಮುದ್ರದ ನೀರನ್ನು ಕುಡಿದು ಮತ್ತೆ ಆ ಸಮುದ್ರದಲ್ಲಿರುವಂತಹ ಜಲಚರಗಳ ರಕ್ಷಣೆಗಾಗಿ ಮೂತ್ರ ರೂಪದಿಂದ ಅದೇ ನೀರನ್ನು ಬಿಟ್ಟಿದ್ರು. ಅವ್ರದೇ ಮೂತ್ರವನ್ನು ಅವರಿಗೆ ಮತ್ತೆ ಕುಡಿ ಅಂತ ಹೇಳೋದು ಹೇಗೆ? ಅದು ಯೋಗ್ಯ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾವು ಸೇತುವೆಯನ್ನು ಕಟ್ಟಬೇಕಾಯಿತು ಅಂತ ಜಾಣ್ಮೆಯ ಉತ್ತರವನ್ನು ಕೊಟ್ಟು ಸೀತೆ ಅಗಸ್ತ್ಯರ ಪತ್ನಿ ಲೋಪಾಮುದ್ರೆಯನ್ನು ಗೆದ್ದದ್ದು. ಇದು ವರ್ಣನೆ ಇದೆ. ಅಲ್ಲಿಗೆ ವಿಲಾಸಕಾಂಡ ಮುಕ್ತಾಯ ಆಗಿದೆ. ಮುಂದೆ ಜನ್ಮಕಾಂಡ. ಸೀತೆಗೆ ಗರ್ಭಧಾರಣೆ, ಆಕೆಯ ಬಯಕೆಗಳು, ಸೀಮಂತ ಮೊದಲಾದಂತಹ ಸಂಸ್ಕಾರಗಳ ವರ್ಣನೆ, ಜನಕ ಮತ್ತು ಜನಕನ ಪತ್ನಿ ಸುಮೈಧ ಇವರಿಬ್ಬರು ಕೂಡ ಮುಂಚಿತವಾಗಿ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿತ್ತು. ಸೀತಾ ಪರಿತ್ಯಾಗ ಪೂರ್ವ ನಿಯೋಜಿತವಾದದ್ದು ಆನಂದ ರಾಮಾಯಣದ ಪ್ರಕಾರ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿದಂಥ ಸಂಗತಿ ಇದು. ಸೀತೆ, ರಾಮ, ಕೌಸಲ್ಯ ಮತ್ತು ಜನಕ, ಸುಮೇಧ ಇವರೆಲ್ಲರೂ ಕೂಡ ಆಲೋಚನೆ ಮಾಡಿದ ಸಂಗತಿ ಅದು. ಸೀತೆ 2 ರೂಪಗಳನ್ನು ತೋರಿಸಿದ್ದು. ಮಧ್ವಾಕ್ಯ ಗೌರವಾತ್. ಅಂಗುಷ್ಠಯೋಗ್ಯೋ ಲಿಖಿತ ಕೈಕಯ್ಯ ರಾವಣೋ ಮಹಾನ್. ಇದೊಂದು ಘಟನೆ. ಕೈಕೈ ಒಮ್ಮೆ ಆ ರಾವಣನನ್ನು ಮಹಾಪರಾಕ್ರಮಿ ಅಂತೆಲ್ಲ ಹೇಳ್ತಾರೆ. ರಾವಣನ ನೋಡಲಿಲ್ಲ ನಾವು, ಅದು ಹೇಗಿದ್ದ ಬರೀ ಅಂತ ಸೀತೆಯನ್ನು ಕೇಳಿಲ್ಲ ಕೈಕೈ. ರಾವಣನ ಪಾದದ ಹೆಬ್ಬೆರಳನ್ನಷ್ಟೇ ನಾನು ನೋಡಿದ್ದೇನೆ, ರಾವಣನ ನೋಡಿಲ್ಲ ನಾನು ಅಂತಕ್ಕೆ. ಆಯ್ತು, ಹೆಬ್ಬೆರಳನ್ನೇ ಬರೀ ಪರವಾಗಿಲ್ಲ ಅಂದ್ಲು ಆ ಕೈಕೈ. ಈ ಸೀತೆ ಮುಗ್ಧತನದಿಂದ ಹೆಬ್ಬೆರಳನ್ನ ಗೋಡೆ ಮೇಲೆ ಬರಲ್ಲ. ಸೀತೆ ಹೊರಟೋದ್ಮೇಲೆ ಆ ಹೆಬ್ಬೆರಳನ್ನು ಊಹಿಸಿಕೊಂಡು ಅದನ್ನು ಆಧಾರವಾಗಿಟ್ಕೊಂಡು ರಾವಣನ ಪೂರ್ಣ ಚಿತ್ರವನ್ನು ಬರಲ್ಲ. ಅಷ್ಟೊತ್ತಿಗೆ ರಾಮ ಅಲ್ಲಿಗೆ ಬಂದ. ಈ ಚಿತ್ರವನ್ನು ಯಾರು ಬರೆದವರು ಅಂತ ಕೇಳಿದ. ಸೀತೆನ ಬರೆದ್ಲು ಅಂತ ಕೈಕೈ ಆ ರಾವಣನ ಚಿತ್ರವನ್ನು ಬರೆದವರು ಸೀತೆಯೇ ಅಂತ ಆರೋಪ ಮಾಡಿದ್ಲು. ರಾಮ ಅದರಿಂದ ಕುಪಿತನಾಗಿ ಸೀತೆಯನ್ನು ಪರಿತ್ಯಾಗ ಮಾಡುವವರು ಅಂತ ತೋರಿಸ್ಕೊಂಡ. ಇದೆಲ್ಲ ಆನಂದ ರಾಮಾಯಣದಲ್ಲಿ ಬರುವಂಥ ವಿಲಕ್ಷಣವಾದ ಕಥೆಗಳು. ಅಗಸ್ತ್ಯನ ಮೂಲಕ ಅಪವಾದ ಬಂದದ್ದು. ಮಯಾ ರಜಸ್ತಮೋಯುಕ್ತ ತ್ಯಕ್ತ ಆನೀತಶ್ಚ ತದ್ಭುಜ. ಸೀತೆ ಪರಿತ್ಯಾಗ ಮಾಡಿದೀನಿ ನೀನು ಸೀತೆಯನ್ನ ಅಂತ ನನಗೆ ವಿಶ್ವಾಸ ಆಗಲಿಕ್ಕಾಗಿ ಅವಳ ತೋಳನ್ನು ಕತ್ತರಿಸ್ಕೊಂಡು ಅಂತ ರಾಮ ಹೇಳಿದ್ದು ಲಕ್ಷ್ಮಣನಿಗೆ. ಆತ ಕಟ್ಟಿಗೆ ತೋಳೊಂದನ್ನು, ಅದು ವಿಶ್ವಕರ್ಮ ಸತ್ತಾಳನ್ನು ರಚನೆ ಮಾಡಿದಂಥ ಒಂದು ತೋಳು, ಅದನ್ನು ತೆಗೆದುಕೊಂಡು ಬಂದದ್ದು. ಅದನ್ನು ಈ ಕೈಕೈ ಮೊದಲಾದವರು ನೋಡಿ ಸೀತೆ ಪರಿತ್ಯಾಗ ಆಯಿತು ಅಂತ ಸಂತೋಷಪಟ್ಟದ್ದು. ಗುಪ್ತರೂಪೇಣ ಪುತ್ರಸ್ಯ ಕೃತಂ ಗತ್ವಾತಿ ಜಾತಕಂ. ಮೊದಲು ಕುಶ ಹುಟ್ಟಿದ. ರಾಮ ರಾತ್ರಿ ಹೊತ್ತು ಅಲ್ಲಿಗೆ ಹೋಗಿ ಕುಶನಿಗೆ ನಾಮಕರಣಾದಿಗಳನ್ನು ಮಾಡಿದ್ರು. ಮುಂದೆ ರಾಮ 100 ಯಜ್ಞಗಳನ್ನು ಮಾಡಿದ್ರು ಗಂಗಾ ನದಿಯ ತೀರದಲ್ಲಿ. ಕುಶ ಒಮ್ಮೆ ಸೀತೆಯೊಮ್ಮೆ ಸ್ಥಾನಕ್ಕೆ ಹೋದಾಗ ಕುಶನನ್ನ ವಾಲ್ಮೀಕಿಗಳ ಸುಪರ್ದಿಗೆ ಬಿಟ್ಟು ಸ್ಥಾನಕ್ಕೆ ಹೋದ್ಲು. ಆ ಸ್ಥಾನಕ್ಕೆ ಹೋದವಳು ಮಗನನ್ನು ಮರೆತು ಬಂದಲ್ಲ, ಮಗನನ್ನ ಅಲ್ಲೇ ಬಿಟ್ಟು ಬಂದಲ್ಲ ಅಂತ ಅಂದ್ಕೊಂಡು ಆ ಮಗನನ್ನು ಕರ್ಕೊಂಡೇ ಸ್ಥಾನಕ್ಕೆ ಹೋಗ್ತೀನಿ ಅಂತ ಆಲೋಚನೆ ಮಾಡಿದವಳು ಮತ್ತೆ ಆ ಕುಶನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದು. ಸೀತೆ ಮರಳಿ ಬಂದಾಗ ವಾಲ್ಮೀಕಿಗಳು ಅವಸರದ ಕಾರ್ಯಕ್ಕಾಗಿ ಹೊರಗಡೆ ಹೋಗಿದ್ರು. ಈ ಕಡೆ ಸೀತೆ ಹೊರಗೆ ಹೊರಟೋದ್ಲು ಆ ಕುಶನ ಎತ್ಕೊಂಡು. ವಾಲ್ಮೀಕಿಗಳು ಬಂದಾಗ ಕುಶ ಇರಲಿಲ್ಲ. ಮರಳಿ ಬಂದು ಸೀತೆ ನನಗೆ ಶಾಪ ಕೊಟ್ಟು ಬಿಡ್ತಾಳೆ ಕುಶ ಇಲ್ಲದೇ ಇದ್ರೆ ಅಂತ ಅವ್ರು ಆಲೋಚನೆ ಮಾಡಿ ಆ ದರ್ಭೆಗಳ ಮೂಲಕ ಲವನನ್ನು ಸೃಷ್ಟಿ ಮಾಡಿದ್ದು. ಇದು ಆನಂದ ರಾಮಾಯಣದಲ್ಲಿ ಬರುವಂಥ ಸಂಗತಿ. ರಾಮರಕ್ಷಾ ಮಂತ್ರದಿಂದ ಅವರಿಬ್ಬರಿಗೂ ಕೂಡ ಋಷಿಗಳು ಮಂತ್ರಣ ಮಾಡಿದ್ದು. ಸೀತೆಯ ಪೂಜೆಗಾಗಿ ಲವ ಕಮಲದ ಪುಷ್ಪಗಳನ್ನು ತಂದಿದ್ದು. ರಾಮಾಯಣದ ಶ್ರವಣ ರಾಮ ಮೊದಲಾದವರು ಮಾಡಿದ್ದು ಈ ಕುಶಲವರ ಮೂಲಕ. ರಾಮನ ಸೈನ್ಯದೊಂದಿಗೆ ಲವ ಮಾಡಿದ ಯುದ್ಧ, ಜಲೈಸ್ತಸ್ಯ ಅಭಿಷೇಚನ. ಆ ಲವನ ಶಕ್ತಿಯನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ, ನನ್ನ ಮೇಲೆ ನೀರು ಹಾಕಿದರೆ ನನ್ನ ಶಕ್ತಿ ಕಡಿಮೆ ಆಗ್ತದೆ ಅಂತ ಆತ ಸುಳ್ಳು ಹೇಳಿದ್ದು. ನೀವರೆಲ್ಲ ನೀರನ್ನು ತಂದು ಹಾಕಿ ಅದು ಅದರ ವ್ಯತಿರಿಕ್ತವಾಗಿ ಆತನ ಶಕ್ತಿ ಹೆಚ್ಚಾಗಿದ್ದು. ಇದೊಂದು ವರ್ಣನೆ ಇದೆ. ಮಮ ಯುದ್ಧಂ ಕುಶೇನಾಥ. ಮುಂದೆ ನಾನು ಕುಶನ ಜೊತೆಗೆ ಯುದ್ಧ ಮಾಡಿದ್ದು. ಸೀತೆ ಅಲ್ಲಿಗೆ ಬಂದು ತನ್ನ ಪಾತಿವೃತ್ಯವನ್ನು ತೋರಿಸಿದ್ದು. ಸೀತೆಯನ್ನು ನಾನು ಸ್ವೀಕಾರ ಮಾಡಿದ್ದು. ಮತ್ತು ಮುಂದೆ ಯಜ್ಞ ಸಮಾಪ್ತಿ ಆದದ್ದು. ಬಂಧು ಪುತ್ರ ಜನಿಸ್ತದ.
ಮಕ್ಕಳಿಗೆ, ನನ್ನ ತಮ್ಮಂದಿರಾದ ಲಕ್ಷ್ಮಣಾದಿಗಳಿಗೆ ಮಕ್ಕಳು ಜನಿಸಿದ್ದು. ಆ ಮಕ್ಕಳಿಗೆಲ್ಲರಿಗೂ ಕೂಡ ಉಪನಯನ ಇತ್ಯಾದಿ ಸಂಸ್ಕಾರಗಳು. ಆ ಬಾಲಕರಿಗಿರುವಂಥ ಲಕ್ಷಣಗಳು, ನನ್ನ ಮಕ್ಕಳು ಮುಂದೆ ಏನಾಗ್ತಾರೆ, ಅವ್ರ ಲಕ್ಷಣಗಳು ಅಂತ ರಾಮ ಕೇಳಿ ತಿಳ್ಕೊಳ್ಬೇಕಂತ ಅಪೇಕ್ಷೆ ಪಟ್ಟ. ಆಗ ವಸಿಷ್ಠರು ಅಲ್ಲಿಗೆ ಬಂದು ಅವರ ಲಕ್ಷಣಗಳನ್ನೆಲ್ಲ ಹೇಳಿದರು, 32 ಲಕ್ಷಣಗಳನ್ನು. ಅದನ್ನು ನಾವು ಉಪಸಂಹಾರದಲ್ಲಿ ಕೂಡ ನೋಡಿದ್ವಿ. ಆನಂದ ರಾಮಾಯಣದಲ್ಲಿ ಬಂದಂಥ ಲಕ್ಷಣಗಳು, ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದ ಲಕ್ಷಣಗಳು, ಇದೆಲ್ಲವನ್ನು ಕೂಡ ತುಲನಾತ್ಮಕ ದೃಷ್ಟಿಯಿಂದ ನಾವು ಅವತ್ತು ನೋಡಿದ್ವಿ. ಸರ್ವೇಷಾಂ ಪ್ರಥಮಂತಾಶ್ಚ ಸರ್ವೇ ಯಾತಾಸ್ತತಃ ಪರಂ, ಅವರೆಲ್ಲರೂ ಕೂಡ ಮುಂದೆ ವೀರಾಧ್ಯಯನ ಇತ್ಯಾದಿಗಳನ್ನು ಮಾಡಿದ್ದು. ಇಲ್ಲಿಗೆ ಜನ್ಮಕಾಂಡ ಮುಕ್ತಾಯ ಆಗಿದೆ. ಅದರ ಮುಂದೆ ಇರುವಂಥದ್ದು ವಿವಾಹ ಕಾಂಡ. ಭೂರಿ ಕೀರ್ತಿ ಅನ್ನುವ ರಾಜ, ಆತನ ಮಗಳ ಸ್ವಯಂವರ. ಅಲ್ಲಿ ವಂದಿತೋಹಂ ದುಪೈಸ್ಸರ್ವೈಹಿ ತದಾ ರಾಜಸಭಾಂಗಣೆ, ನಾನು ಕೂಡ ಅಲ್ಲಿಗೆ ಹೋಗಿದ್ದು. ಆ ಸಭೆಯ ವರ್ಣನೆ, ಕುಶನ ಕಂಠಕ್ಕೆ ಚಂಪಿಕಾ ಅನ್ನೋಳು ಭೂರಿಕೀರ್ತಿಯ ಮಗಳು ಮಾಲೆ ಹಾಕಿದ್ದು. ಮುಂದೆ ಸುಮತಿ ಅನ್ನೋಳು ಕೂಡ ಲವನಿಗೆ ಮಾಲೆ ಹಾಕಿದ್ದು. ಸುಮತ್ಯ ರತ್ನಮಾಲಾಯ ಲವಕಂಠೆ ವಿಸರ್ಜನಂ. ಉತ್ಸಾಹೋತ ವಿವಾಹಸ್ಯ ನಾನಾ ಸಮ್ಮಾನಪೂರ್ವಕ, ವಿವಾಹದ ವರ್ಣನೆ. ಗಮನಂ ಹಿ ಸುಷಾಭ್ಯಾಂ ಚ ಸೀತೆಯ ಸ್ವಪುರಿ ಮಮ, ಮುಂದೆ ಮಕ್ಕಳು ಸೊಸೇಂದ್ರನ್ನು ಕರೆದುಕೊಂಡು ನಾನು ಅಯೋಧ್ಯೆಗೆ ಮರಳಿದ್ದು. ನಿಗ್ರಹೋ ಜಲದೇವೀನಾಂ ಬಾಲಕಾನಾಂ ಪ್ರಮೋಚನಂ, ಕಥೆ ನೆನಪಿಲ್ಲ ಯಾವುದು, ಜಲಾಂತರ್ಗತರಾದ ಜಲಾಭಿಮಾನಿ ದೇವತೆಯರನ್ನ ಇವತ್ತು ಸೋಲಿಸಿದ್ರ ವರ್ಣನೆ. ಅಲ್ಲೊಂದು ಪ್ರದೇಶದಲ್ಲಿ ಸಂಗೀತದ ಶಬ್ದ ಕೇಳಿ ಬರ್ತಾ ಇತ್ತು, ಇದೇನು ಅಂತ ರಾಮ ಕೇಳಿದ. ಇಲ್ಲಿ ಇವರು ಅವರನ್ನು ಇಲ್ಲಿ ಬಂದವರನ್ನು ವಶಪಡಿಸ್ಕೊಂಡು ಅವರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ ಅಂತ ರಾಮ ಹೇಳಿದ್ದು. ಈ ಕಥೆಯ ಸ್ವಲ್ಪ ಅಂಶಗಳು ಮಾತ್ರ ನನಗೆ ನೆನಪು ಬರ್ತಿದೆ. ಅಂತೂ ಜಲದೇವತೆಯರನ್ನು ರಾಮ ನಿಗ್ರಹ ಮಾಡಿದ್ದು. ಸರ್ವೇಷಾಂತು ವಿವಾಹಶ್ಚ ಪೃಥಕ್ ಪುತ್ರಗ್ರಹಾಣಿ ಚ, ಆ ಎಲ್ಲ ಆ ಜಲದೇವತೆಯರ ಅಧೀನದಲ್ಲಿದ್ದಂಥ ಸ್ತ್ರೀಯರನ್ನೇ ತನ್ನ ಉಳಿದ ಮಕ್ಕಳಿಗೂ ಕೂಡ ಆತ ಮದುವೆ ಮಾಡ್ತಿದ್ದು. ಕಾಂತಿಪುರಿ ಅಂತ ಒಂದು, ಅದು ಶಿವಕಾಂಚಿ, ಕಾಂಚೀನಗರ, ದಕ್ಷಿಣ ಭಾರತದ್ದು. ಅಲ್ಲಿದ್ದಂಥ ಮದನ ಸುಂದರಿ ಅನ್ನೋಳೊಬ್ಬಳು, ಅವಳನ್ನ ಲವ ಮದುವೆ ಆಗಿದ್ದು. ಮುಂದೆ ಯೂಪಕೇತು ಲಕ್ಷ್ಮಣನ ಮಗ, ಅವನ ಮದುವೆ. ನನ್ನ ಮೊಮ್ಮಕ್ಕಳ ಗಣನೆ 144 ಮೊಮ್ಮಕ್ಕಳು ನನಗೆ, 122 ಗಂಡು ಮತ್ತು 12 ಹೆಣ್ಣು ಇತ್ಯಾದಿ ಏನೋ ಗಣನೆ ಇದೆ. ಪೌತ್ರೀಣಾಂ ಗಣನಾಚಾಪಿ ಸರ್ವೈ ಸೌಖ್ಯಂ ತಥೋ ಮಮ, ಹೆಣ್ಮಕ್ಕಳ ಮತ್ತು ಗಂಡು ಮಕ್ಕಳ ವರ್ಣನೆ ಒಟ್ಟಾರೆ. ಇದು ವಿವಾಹ ಕಾಂಡ ಅಲ್ಲಿಗೆ ಸಮಾಪ್ತ ಆಗಿದೆ. ಮುಂದೆ ರಾಜ್ಯಕಾಂಡದ ಶ್ರವಣ ಮಾಡಬೇಕು ನಾವು. ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ರಾಮ ಸಹಸ್ರನಾಮ ಇದೆ, ಕಲ್ಪವೃಕ್ಷ ಮತ್ತು ಪಾರಿಜಾತಗಳನ್ನು ತಂದದ್ರ ವರ್ಣನೆ ಇದೆ. ಮತ್ಕೃಷ್ಣ ಉಪಸೇವಕಯೋಶ್ಚ ಸಂವಾದಶ್ಚ ಪರಸ್ಪರಂ, ನನ್ನ ರಾಮನ ಭಕ್ತ ಮತ್ತು ಕೃಷ್ಣನ ಭಕ್ತರ ನಡುವೆ ಪರಸ್ಪರ ಸಂವಾದ. ಒಂದು ಕಾಗೆ ನನ್ನ ಅರಮನೆಯ ಬಳಿಗೆ ಬಂದದ್ದು, ಅದಕ್ಕೆ ನಾನು ವರ ಕೊಟ್ಟದ್ದು. 100 ಜನ ಸ್ತ್ರೀಯರಿಗೆ ಮುಂದಿನ ಜನ್ಮದಲ್ಲಿ ಅವತಾರದಲ್ಲಿ ನಿಮ್ಮನ್ನು ವರಿಸ್ತೀನಿ ಅಂತ ವರ ಕೊಟ್ಟದ್ದು. ಸ್ಥಾನಾನ್ಯುಕ್ತಾನಿ ನಿದ್ರಾಯಿ, ನಿದ್ರಾ ಅಂತ ಒಬ್ಬಳು ದೇವತೆ, ಅವಳಿಗೆ ತನ್ನನ್ನು ಕೇಳುವರು ಯಾರೂ ಇಲ್ಲ, ತನಗೊಂದು ಸರಿಯಾದ ಸ್ಥಾನ ಇಲ್ಲ ಅಂತ ಆಕೆ ಒದ್ದಾಡಿದಾಗ, ಜಪ ಮಾಡುವವರಿಗೆ ಪುರಾಣ ಮಾಡುವವರಿಗೆ ನೀನು ಸ್ಥಾನ. ಅಲ್ಲಿ ಹೋಗಿದ್ದು ಅವ್ರು ಸ್ವಲ್ಪ ಆಲಸ್ಯ ಮಾಡಿದ್ರು, ಅವರಲ್ಲಿ ಸೇರ್ಕೊಂಡು ಅವರನ್ನು ಭ್ರಷ್ಟವನ್ನಾಗಿ ಮಾಡು ಅಂತ ಹೇಳಿದ್ದು. ಅದು ನಿದ್ರೆಯ ಸ್ಥಾನ. ಶತಶೀರ್ಷ್ಣೋ ರಾವಣಸ್ಯ ಪೌಂಡ್ರಕಸ್ಯ ವಧೋಪಿಚ, ಈ ಹಿಂದೆ 10 ಕಂಠದ ರಾವಣನ ಕೊಂದದ್ದು. ಮುಂದೆ 100 ತಲೆಗಳ ರಾವಣ ಮತ್ತು ಪೌಂಡ್ರಕ ಅನ್ನೋನೊಬ್ಬನ ವಧೆ ವರ್ಣನೆ ಕೂಡ ಇದೆ. ಸೀತೆಗೆ ವಿರಹ ಆಯಿತು ರಾಮನಿಂದ ತಾತ್ಕಾಲಿಕವಾಗಿ. ರಾಮ ಆ ಮೂಲಕಾಸುರನ್ನು ಕೊಲ್ಲಬೇಕು ಅಂತ ಹೋದಾಗ ಸೀತೆ ಅಲ್ಲಿಗೆ ಹೋಗಿ ಆ ಮೂಲಕಾಸುರನನ್ನು ಕೊಂದದ್ರ ವರ್ಣನೆ. ಲಂಕಾಯಾಶ್ಚ ಸ್ತುತಿಶ್ಚೇನ ಲಂಕಾಯಾಂ ಚ ಪ್ರವೇಶನಂ, ಲಂಕಾಯಾಂ ಪರಿತಶ್ಚಾಪಂ ಭ್ರಾಮಯಿತ್ವಾ ಪುರೀಂ ಗತಃ. ವಿಭೀಷಣನ ಸುರಕ್ಷೆಗಾಗಿ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಆ ವಿಭೀಷಣನ ಜೊತೆಗೆ ಲಂಕಾನಗರವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ತನ್ನ ಬಿಲ್ಲಿನ ಮೂಲಕ 3 ಗೆರೆಗಳನ್ನು ಹಾಕಿದ್ದ ರಾಮ. ಇದು ನನ್ನ ಸುರಕ್ಷೆ, ಇದನ್ನು ದಾಟಿ ಯಾರೂ ನಿನಗೆ ಇನ್ನು ಮುಂದೆ ತೊಂದರೆ ಮಾಡೋದಿಲ್ಲ ಅಂತ ವಿಭೀಷಣನಿಗೆ ಭರವಸೆ ಕೊಟ್ಟಿದ್ದ. ಅದು ಲಂಕಾಯಾ ಪರಿತಃ ಚಾಪಂ ಭ್ರಾಮಯಿತ್ವಾ ಪುರೀಂ ಗತಃ. ಮುಂದೆ ಅಲ್ಲೇ ಕಪಿಲ ವರಾಹ ಅನ್ನುವ ಮೂರ್ತಿ ಅದು ನನಗೆ ಪ್ರಾಪ್ತ ಆಗಿದ್ದು. ಅದನ್ನು ನಾನು ವಿಭೀಷಣನ ಮೂಲಕ ಅದು ರಾಮನಿಗೆ ಪ್ರಾಪ್ತ ಆಗಿತ್ತು. ಅದನ್ನ ಶತ್ರುಘ್ನಿಗೆ ಆತ ಕೊಟ್ಟ.
ಮುಂದೆ ಲವಣಾಸುರನನ್ನ ಶತ್ರುಘ್ನ ಸೋಲಿಸಿದ, ಮಥುರಾನಗರವನ್ನು ನಿರ್ಮಾಣ ಮಾಡಿದ, ಮಕ್ಕಳಿಗೆ ರಾಜ್ಯವನ್ನು ಭಾಗ ಮಾಡಿಕೊಟ್ಟ, ಎಲ್ಲ ಮಕ್ಕಳಿಗೆ 8 ಜನ ಮಕ್ಕಳಿಗೆ. 7 ದ್ವೀಪಗಳನ್ನು ಗೆದ್ದ, ಯತಿಯೊಬ್ಬನನ್ನ, ಶೂದ್ರನನ್ನ ಮತ್ತು ಗೃಧ್ರವನ್ನ, ಹದ್ದಿಗೆ ಇದೆಲ್ಲರಿಗೂ ಶಿಕ್ಷೆ ಕೊಟ್ಟಿದ್ದು. ಯತಿ ಅಂದ್ರೆ ನಾಯಿ ಮತ್ತು ಯತಿಯ ಕಥೆ ಇದೆಲ್ಲ ಅದೇ. ಶೂದ್ರ ಅಂದ್ರೆ ಶಂಭೂಕ, ಆ ಶಂಭೂಕನನ್ನು ಶಿಕ್ಷಿಸಿದ್ದು. ರುದ್ರದೇವರ ಪದವಿ ಅಪೇಕ್ಷೆ ಪಟ್ಟಿದ್ದವನವನು. ಹದ್ದು ಮತ್ತು ಒಂದು ಪಾರಿವಾಳ ಏನೋ ಅವೆರಡರ ನಡುವೆ ಕಲಹ ಬಂದಾಗ ಸುಳ್ಳು ಹೇಳಿದಂತ ಹದ್ದಿಗೆ ಶಿಕ್ಷೆ ಕೊಟ್ಟದ್ದು. ಸಪ್ತಪ್ರೇತ ಸುಜೀವನಂ, 7 ಜನ ಅಕಾಲ ಮರಣ ಹೊಂದಿದಾಗ ಅವರನ್ನು ಕೂಡ ಮರಳಿ ಜೀವನಕ್ಕೆ ತಂದದ್ದು. ಶೂದ್ರಾಣಂ ವರದಾನಂ, ಕೆಲವರು ಶೂದ್ರ ಜಾತಿಗೆ ಸಂಬಂಧಪಟ್ಟಂಥವರು, ಆ ಕಥೆ ನೆನಪಿಲ್ಲ. ನಾವು ರಾಮನನ್ನು ಹೇಗೆ ಸ್ತೋತ್ರ ಮಾಡಬೇಕು, ನಿನ್ನನ್ನ ಕಲಿಯುಗದಲ್ಲಿ ನಾವು ಕೃಷಿ ಮೊದಲಾದ ಕೆಲಸಗಳಲ್ಲಿ ವ್ಯಸ್ತರಾಗಿರ್ತೀವಿ, ಹೇಗೆ ಸ್ತೋತ್ರ ಮಾಡೋದು ನಿಮಗೆ, ನಾವು ನಿನ್ನನ್ನು ಹೇಗೆ ಸ್ತೋತ್ರ ಮಾಡಬೇಕು, ನಮಗೆ ನಿನ್ನ ನೆನಪು ಬರೋದು ಹೇಗೆ ಅಂತ ಅವ್ರಿಗೆ ಕೇಳ್ಕೊಂಡಾಗ ಪರಸ್ಪರ ಭೇಟಿಯಾದಾಗ ರಾಮ ರಾಮ ಅಂತಂದ್ರೆ ನೀವು ಅವ್ರನ್ನ ಅಭಿನಂದನೆ ಮಾಡುವಾಗ ರಾಮನಾಮದಿಂದಲೇ ಪರಸ್ಪರ ಅಭಿನಂದನೆ ಮಾಡಿರಿ, ಆ ಮೂಲಕ ನೀವು ರಾಮನ ನಾಮಸ್ಮರಣೆ ಮಾಡಿದಂತಾಯ್ತು, ಅವರು ರಾಮನ ನಾಮಸ್ಮರಣೆ ಮಾಡಿದಂತಾಯ್ತು ಅಂತ ರಾಮ ಹೇಳಿದ್ರ ವರ್ಣನೆ ಅದು. ಬ್ರಾಹ್ಮಣ ಸ್ತ್ರೀಯರಿಗೆ ವರದಾನ ಕೊಟ್ಟಿದ್ದ ವರ್ಣನೆ ಇದೆ. 4 ಬ್ರಾಹ್ಮಣ ಸ್ತ್ರೀಯರಿಗೆ ಮುಂದೆ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ. 16,000 ಸ್ತ್ರೀಯರಿಗೆ ವರ ಕೊಟ್ಟು ಅವರನ್ನು ಕೂಡ ನಾನು ನಿಮ್ಮನ್ನ ಮುಂದಿನ ಜನ್ಮದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಗಂಗಾ ಕಾಳಿಂದಿ ಅಂತ ಒಬ್ಬಳು ಯಮುನಾ ನದಿಯ ಸೋದರಿ, ಅವಳನ್ನು ಮುಂದಿನ ಜನ್ಮದಲ್ಲಿ ವರಿಸ್ತೇನೆ ಅಂತ ಹೇಳಿದ್ದು. ನಗುವನ್ನು ನಿಷೇಧ ಮಾಡಿ ನನ್ನ ರಾಜ್ಯದಲ್ಲಿ ಯಾರು ನಗಬಾರದು ಅಂತ ಒಂದು ವಿಲಕ್ಷಣವಾದ ಆಜ್ಞೆಯನ್ನು ಹೊರಡಿಸಿ ಚತುರ್ಮುಖನ ಬ್ರಹ್ಮನ ವಿನಂತಿಗನುಸಾರವಾಗಿ ಆ ಆಜ್ಞೆಯನ್ನು ಹಿಂತುಕೊಂಡದ್ದು. ಇದೆಲ್ಲ ರಾಜ್ಯಕಾಂಡದ ಪೂರ್ವಾರ್ಧ. ಮುಂದೆ ರಾಜ್ಯಕಾಂಡದ ಉತ್ತರಾರ್ಧ ಇದೆ. ಶಾಪ ಅಶ್ವಿನಿ ಕುಮಾರಾಭ್ಯಾಂ ಗಣಯೋಶ್ಚ ಪರಸ್ಪರಂ. ಅಶ್ವಿನಿ ಕುಮಾರರ ಶಾಪ ಅಂತಿದೆ. ನನಗೆ ಆ ಕಥೆ ಈಗ ಸರಿಯಾಗಿ ನೆನಪಿಗೆ ಬರ್ತಿಲ್ಲ ಅಷ್ಟೊಂದು ಪೂರ್ಣವಾಗಿ. ಅಶ್ವಿನಿ ದೇವತೆಗಳು ಮತ್ತೆ ರಾಮನ ಗಣಗಳು ಇವರಿಬ್ಬರ ನಡುವೆ ಪರಸ್ಪರ ಶಾಪ ಅಂತಿದೆ. ಬ್ರಹ್ಮಣಾನೇ ಅವತಾರಾಣ ವರ್ಣನಂ ಚ ಪೃಥಕ್ ಪೃಥಕ್. ಚತುರ್ಮುಖ ಬ್ರಹ್ಮ ರಾಮನ ಅವತಾರಗಳನ್ನು ವರ್ಣನೆ ಮಾಡಿದ್ದು. ಜನ್ಮತ್ರಯಂ ಚ ವಾಲ್ಮೀಕೇ ವರದಾನ ಸ್ತುತಿರ್ಮಮ. ವಾಲ್ಮೀಕಿಯ 3 ಜನ್ಮಗಳು, ಹಿನ್ನೆಲೆ ಮುನ್ನೆಲೆ ಇತ್ಯಾದಿಗಳ ವರ್ಣನೆ. ನನ್ನ ರಾಜ್ಯಭಾರದ ಕ್ರಮದ ವರ್ಣನೆ, ರಾಜ್ಯಭಾರದ ವೈಭವ ಹೇಗಿತ್ತು ಅನ್ನೋದರ ವರ್ಣನೆ. ಕುಶನ ಮಗಳು ಹೇಮ ಅನ್ನುವ ಸ್ವಯಂವರದ ವರ್ಣನೆ. ಮುಂದೆ ಚಿತ್ರಾಂಗದ ಅನ್ನುವ ರಾಜನ ಜೊತೆಗೆ ಯುದ್ಧ ನಡೆದದ್ದು. ತಥಾ ಕಂಕಣೆಯೋ ತಥಾ ಲವಸ್ಯ ಜೀವದಾನಂ ಚ ರಾಮಮುದ್ರಾ ಸವಿಸ್ತರ. ರಾಮನ ಮುದ್ರಿಕೆ, ರಾಜಮುದ್ರ ಏನಿದೆ ಅದನ್ನು ಹೇಗೆ ರಚನೆ ಮಾಡಬೇಕು ಅಂತ ಒಂದು ವಿಸ್ತಾರವಾದ ವರ್ಣನೆ ಬಂದಿತ್ತು. ಅದು ರಾಮಮುದ್ರ. ರಾಮನಾಥಪುರ ಅನ್ನುವ ಅಗ್ರಹಾರವನ್ನು ಬ್ರಾಹ್ಮಣರಿಗೆ ಬಳುವಳಿಯಾಗಿ ಕೊಟ್ಟದ್ದು. ಅಲ್ಲಿ ಆ ಬ್ರಾಹ್ಮಣರು ಯಾವುದೋ ಸಂಕಟಕ್ಕೊಳಗಾದಾಗ ಹನುಮಂತ ಅವರನ್ನು ಬಂದು ರಕ್ಷಣೆ ಮಾಡಿದ್ದ ಕಥೆ ಇದೆ. ನಾನು ಮುಂದೆ ಯಾವತ್ತೂ ಕೂಡ ನಿಮಗೆ ರಕ್ಷಕನಾಗಿರ್ತೇನೆ ಅಂತ ಹೇಳಿದ್ರ ವರ್ಣನೆ ಇದೆ. ದಿನಚರ್ಯ ಮಮತಃ, ಮತ್ತೊಮ್ಮೆ ನನ್ನ ದಿನಚರ್ಯ ವರ್ಣನೆ ಇದೆ. ಸ್ವಲ್ಪ ಸಂತತಿ ಕಾರಣ, ಸೀತೆ ರಾಮನನ್ನು ಕೇಳಿದ್ಲು, ನನಗ್ಯಾಕೆ ಲವಕುಶರಿಬ್ಬರೇ ಮಕ್ಕಳು, ಹೆಚ್ಚು ಮಕ್ಕಳು ಯಾಕಾಗಲಿಲ್ಲ, ನಿನ್ನ ಸೌಂದರ್ಯ ಕೆಡಬಾರದು ಅನ್ನೋ ಕಾರಣಕ್ಕಾಗಿ ಹೆಚ್ಚು ಮಕ್ಕಳನ್ನು ನಾನು ನಿನಗೆ ಕೊಡಲಿಲ್ಲ ಅಂತ ಹೇಳಿದೆ ರಾಮ. ಆಯಿತು, ಒಂದು ಹೆಣ್ಮಗು ಆದ್ರೂ ಆಗೋದಿತ್ತಲ್ಲ ಅಂತ ಅವಳು ಕೇಳಿದ್ಲು. ನೀನೇ ಇಷ್ಟು ಸುಂದರಿ, ನೀನೊಂದು ಮಗು ಆದರೆ ಅದು ಮತ್ತಷ್ಟು ಸುಂದರಿ ಆಗಿತ್ತು, ಅದನ್ನು ಯಾರಿಗೆ ಮದುವೆ ಮಾಡಿಕೊಡೋದು ನಾವು? ಹೆಣ್ಮಗುವನ್ನ ಒಬ್ಬ ಅಳಿಯನಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಅಳಿಯನ್ ಬಾಳ ತೊಳಿಬೇಕಲ್ಲ ನಾನು. ಅಂತ ಸುಂದರಿಯಾದ ಹೆಣ್ಮಗುವಿಗೆ ಸುಂದರನಾದಂಥ ಗಂಡನನ್ನು ತರೋದು ಎಲ್ಲಿಂದ ಅಂತ ಒಂದು ಪ್ರಶ್ನೆ. ತಂದರೂ ಕೂಡ ಆತನ ಪಾದ ತೊಳಿಬೇಕಲ್ಲ ನಾನು. ನನಗೆ ಸರಿಸಮಾನವಾದಂಥ ನನಗಿಂತ ಉತ್ತಮನಾದವನು ಯಾರಿದ್ದಾನೆ, ಅದಕ್ಕಾಗಿ ನಿಮ್ಗೆ ಹೆಣ್ಮಕ್ಳನ್ನು ಕೊಡಲಿಲ್ಲ. ಇಷ್ಟು ಬೇಕು ಅಂತಿದ್ರೆ ಮುಂದೆ ರುಕ್ಮಿಣಿಯಾಗಿ ಹುಟ್ಟಿದಾಗ 10 ಗಂಡು 1 ಹೆಣ್ಣು ಕೊಡ್ತೇನೆ ಅಂತ ರಾಮ ಭರವಸೆ ಕೊಟ್ಟದ್ದು. ಅದರ ವರ್ಣನೆ ಅದೇ ರಾಜ್ಯಕಾಂಡದಲ್ಲಿ ಬಂದಿತ್ತು. ಸ್ವಲ್ಪ ಸಂತತಿ ಕಾರಣಂ. ಕಿವಿಯನ್ನು ಮುಚ್ಕೊಂಡಾಗ ಒಂದು ಶಬ್ದ ಕೇಳ್ತೀವ್ರ ನಾವು, ಗುಯಿ ಅನ್ನುವಂಥ ಶಬ್ದ. ಅದೇನು ಕಾರಣ ಅಂತ ಲವನು ಕುಶನು ಯಾರೋ ಒಬ್ರು ವಸಿಷ್ಠನನ್ನು ಕೇಳಿದ್ರು. ಆಗ ಅವರು ಆ ಲಂಕಾನಗರದಲ್ಲಿ ರಾವಣನ ಹತ್ಯೆ ಆಯ್ತಲ್ಲ, ಆ ರಾವಣನ ಚಿತ ಇನ್ನೂ ಉರಿತಾ ಇದೆ, ರಾವಣ ಶರೀರ ಇನ್ನೂ ಸುಟ್ಟು ಭಸ್ಮ ಆಗಿಲ್ಲ, ಆ ಅಗ್ನಿ ಉರಿಯೋ ಶಬ್ದ ಅದು ಈ ಕಿವಿಯನ್ನು ಮುಚ್ಕೊಂಡ್ರೆ ಅಂತ ವಸಿಷ್ಠರು ಹೇಳಿದ್ರು. ದಿವಸ ಹನುಮಂತ ಇವತ್ತಿಗೂ ಕೂಡ ಒಂದು ಹೊರೆ ಕಟ್ಟಿಗೆನಲ್ಲಿ ಒಯ್ದು ಬಿಸಾಕಿ ಆ ಚಿತಾಗ್ನಿ ಮತ್ತಷ್ಟು ಉರಿಯುವಂತ ನೋಡ್ತಿರ್ತಾನಂತೆ. ಅದು ಪಾಪ ಪುರುಷನಾದಂಥ ರಾವಣನ ಚಿತಾಗ್ನಿ ಇನ್ನೂ ಕೂಡ ಉರಿತಿದೆ,
ಅದನ್ನು ಜಗತ್ತೆಲ್ಲವೂ ಕೂಡ ಕೇಳ್ತಾ ಇದೆ ಕಿವಿ ಮುಚ್ಕೊಂಡಾಗ ಅಂತನ್ನೋದ್ರ ವರ್ಣನೆ ಅದು. ಈ ಎಲ್ಲ ಅವತಾರಗಳಲ್ಲಿ ರಾಮನ ಅವತಾರವೇ ಶ್ರೇಷ್ಠ ಅಂತ ರಾಮ ಹೇಳ್ಕೊಂಡದ್ದು. ಪತ್ರ ಪಾರ್ಶ್ವೇ ಶ್ರೀರಾಮೇತಿ ಲೇಖನಸ್ಯ ಕಾರಣ, ಪತ್ರವನ್ನು ಬರೆಯುವಾಗ ಮೇಲೆ ಶ್ರೀರಾಮ ಅಂತ ಬರೀತಿರ್ತಾರಲ್ಲ, ಈ ಪಕ್ಕದಲ್ಲಾದ್ರೂ ಬರೀತಾರಲ್ಲ, ಅದಕ್ಕೇನು ಕಾರಣ ಅಂತ ಲವಕುಶರು ವಸಿಷ್ಠರನ್ನು ಕೇಳಿದ್ರು ಅಥವಾ ವಾಲ್ಮೀಕಿಯನ್ನು ಕೇಳಿದ್ದಿರ್ಬೇಕು. ಅಲ್ಲೇನಾದ್ರೂ ಮರೆತದ್ದಿದ್ರೆ, ಯಾವುದಾದ್ರೂ ಸಂಗತಿ ಮರೆತದ್ದಿದ್ರೆ, ನ್ಯೂನತೆ ಇದ್ರೆ ಅದೆಲ್ಲವೂ ಕೂಡ ಪರಿಹಾರ ಆಗಲಿ ಅನ್ನೋ ಸೂಚನೆಗಾಗಿ ಶ್ರೀರಾಮ ಅಂತ ಅಲ್ಲಿ ಬರೀಬೇಕು ಅಂತ ಅವರು ಹೇಳಿದ್ದು. ಅದು ಪತ್ರ ಪಾರ್ಶ್ವೇ ಶ್ರೀರಾಮೇತಿ ಲೇಖನದಕ್ಕೆ ಕಾರಣ. ಅದು ಸುಗುಣ ಅನ್ನೋವಳಿಗೆ ವರದಾನ ಕೊಟ್ಟಿದ್ದು. ಏನು ವರದ ಹಿನ್ನೆಲೆ ನಂಗೆ ನೆನಪಿಲ್ಲ ಈಗ. ರೂಪೇಚ ಮಯಾ ದ್ವೇ ರೂಪೇಚ ಮಯಾ ಧೃತೆ, ಎರಡು ರೂಪಗಳನ್ನು ನಾನು ಧಾರಣೆ ಮಾಡಿಕೊಂಡು ಏಕಕಾಲದಲ್ಲಿ ವಿಶ್ವಾಮಿತ್ರನ ಯಜ್ಞ ಮತ್ತು ವಾಲ್ಮೀಕಿ ಯಜ್ಞಕ್ಕೆ ಹೋಗಿ ಬಂದದ್ದು. ಅವ್ನು ರಾವಣೊಬ್ಬನೇ ಎರಡಲ್ಲ, ಸೀತೆ ಎರಡು, ಲಕ್ಷ್ಮಣ ಭರತ ಶತ್ರುಘ್ನ ಸೈನ್ಯ ಎಲ್ಲವೂ ಎರಡೆರಡೆ. ಮುಂದೆ ತುಳಸಿ ಪತ್ರ ಸಂಧಿಸಿದೆ, ಅದನ್ನು ನಿನ್ನೆ ಮೊನ್ನೆ ನಾನು ಹೇಳಿದೆ. ದ್ವಾದಶಿ ದಿವಸ ತುಳಸಿ ಪತ್ರ ಒಂದು ಸೀತೆ ಸೆರಗುತ್ತಾಗಿ ಚಿನ್ನವಾಗಿದ್ದು ಇತ್ಯಾದಿಗಳ ಕಥೆ ಅಲ್ಲಿದೆ. ರಾಮಾಯಣದ ಶ್ರವಣ, ಆನಂದ ರಾಮಾಯಣದ ಶ್ರವಣದ ಫಲದಿಂದಾಗಿ ಎಲ್ಲ ಸೇವಕರು ಕೂಡ ಮಹಾರಾಜರಾಗಿದ್ದು ಸಾಮಂತರಾಗಿದ್ದರು ವರ್ಣನೆ ಇದೆ. ಮತ್ತು ಆನಂದ ರಾಮಾಯಣ ಅಷ್ಟು ಸುಲಭವಾಗಿ ಯಾರಿಗೂ ಲಭ್ಯ ಆಗಬಾರ್ದು ಅಂತ ರಾಮ ನಿರ್ಬಂಧಿಸಿದ್ರ ವರ್ಣನೆ. ಸುಮಂತ್ರ ಆಯುಷ್ಯ ಮುಗಿಯೋದಕ್ಕಿಂತ ಮೊದಲೇ ತೀರ್ಕೊಂಡಿದ್ರ ವರ್ಣನೆ. ರಾಮ ಯಮದೂತರನ್ನು ಸದಬಡದ ಆತನ ಕರ್ಕೊಂಡು ಬಂದಿದ್ರ ವರ್ಣನೆ. ಸಪ್ತದ್ವೀಪಗಳಲ್ಲಿಯೂ ಕೂಡ ರಾಮ ಧರ್ಮದ ರಾಜ್ಯಭಾರವನ್ನು ವ್ಯವಸ್ಥೆ ಮಾಡಿದ್ರ ವರ್ಣನೆ. ಅಲ್ಲಿಗೆ ರಾಜ್ಯಕಾಂಡದ ಉತ್ತರಾರ್ಧವೂ ಕೂಡ ಮುಕ್ತಾಯ ಆಗಿದೆ. ಮುಂದೆ 100 ಶ್ಲೋಕಗಳಲ್ಲಿ ನಾರದ ನನ್ನ ಚರಿತ್ರೆಯನ್ನು ಹೇಳಿದೆ. ಅದೇ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂತಹ ಒಂದು ಸರ್ಗ. ಅದು ಅವೇ ಶ್ಲೋಕಗಳಿಂದಲೇ ಕೂಡಿದಂಥ ಒಂದು ಸರ್ಗ ಆನಂದ ರಾಮಾಯಣದಲ್ಲಿ ಕೂಡ ಇದೆ. ಪೌರರಿಗೆ ರಾಮ ಉಪದೇಶ ಮಾಡಿದ್ದು, ತತ್ವೋಪದೇಶ ಮಾಡಿದ್ದು. ತಾಯಂದ್ರಿಗೂ ಕೂಡ ಕುರಿ, ಆಡುಗಳು ಮತ್ತು ಆಕಳುಗಳು, ಅವುಗಳ ಸ್ವರ, ಮೇ ಇತ್ಯಾದಿ ಸ್ವರ, ಅಂಬ ಅನ್ನುವಂಥ ಸ್ವರ, ಹಮ್ ಮಾ ಇತ್ಯಾದಿ ಸ್ವರಗಳು, ಆ ನೆಪದಿಂದ ಮನುಷ್ಯನಿಗೆ ಅಹಂಕಾರ ಬೇಡ, ಅಭಿಮಾನ ಬೇಡ ಅಂತ ತಾಯಂದ್ರಿಗೂ ಕೂಡ ಆತ ಉಪದೇಶ ಮಾಡಿದ್ದು ಇತ್ಯಾದಿಗಳ ವರ್ಣನೆ ಇದೆ. ಮಾನಸಿಕ ಪೂಜೆಯ ವರ್ಣನೆ ಇದೆ, ಬರೀ ಭಾಷ್ಯ ಪೂಜೆಯ ವರ್ಣನೆ ಇದೆ. ನರರೂಪಧರಸ್ತ್ವಹಂ ರಾಮಲಿಂಗತೋ ಭದ್ರಾಣಂ ನಾನಾ ಭೇದಾ ವಿಚಿತ್ರಿತಾ. ರಾಮಲಿಂಗತೋ ಭದ್ರ ಅಂತ ಒಂದು ಮಂಡಲ, ಅದರ ಪ್ರಭೇದಗಳು. ರಾಮನ ಚೈತ್ರ ಮಾಸದ ಮತ್ತು ವಸಂತ ಋತುವಿನ ವರ್ಣನೆ. ಶ್ರೀರಾಜ್ಯ ಸಂಭವ, ಒಬ್ಬ ರಾಮನ ಭಕ್ತ ರಾಮನ ಸೇವೆ ಮಾಡುವುದರ ಮೂಲಕವಾಗಿ ಕೇರಳ ದೇಶಕ್ಕೆ ಅಧಿಪತಿಯಾಗಿದ್ದರ ವರ್ಣನೆ, ಅದು ಶ್ರೀರಾಜ್ಯ. ಸ್ತ್ರೀಯರು ಕಡಿಮೆ ಹೋಗ್ಲಿಕ್ಕೆ ಏನು ಕಾರಣ ಅಂತನ್ನೋದನ್ನ ಆನಂದ ರಾಮಾಯಣ ಅಲ್ಲಿ ವರ್ಣನೆ ಮಾಡಿದೆ. ಮಮ ಲೇಖನಸ್ಯ ಉದ್ಯಾಪನಂ ದಾನ ವಿಸ್ತರ, ಶ್ರೀರಾಮ ಶ್ರೀರಾಮ ಅಂತ ಬರೆದು ಅದರ ಸಮಾಪ್ತಿಯನ್ನು ಮಾಡಿ ಉದ್ಯಾಪನ ಮಾಡೋದರ ವರ್ಣನೆ ಇದೆ. ನಾನಾ ಥರ ದಾನಗಳನ್ನು ಮಾಡೋದರ ವರ್ಣನೆ ಇದೆ. ಚಿರಂಜೀವಿತ್ವ ವಿಸ್ತಾರೋ ವೇದಾದೀನಾಂ ಸುತೆ ಫಲಂ, ವೇದ 6 ಅಂಗಗಳು ಇತ್ಯಾದಿಗಳ ಶ್ರವಣದ ಫಲ, ಅದನ್ನು ಪ್ರವಚನ ಮಾಡಿದ್ರ ಫಲ ಇತ್ಯಾದಿಗಳ ವರ್ಣನೆ ಇದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಿಂದ ಆರಂಭ ಮಾಡಿಕೊಂಡು ವೈಶಾಖ ಶುಕ್ಲ ಮಾಸದ ತೃತೀಯ ತನಕ ಅದನ್ನು ಶೀತಲಾ ಗೌರಿ ಸ್ನಾನ ಅಂತ ಕರೀತಾರೆ. ಹೆಣ್ಮಕ್ಳು ಅದನ್ನು ಮಾಡಬೇಕು, ಅದ್ರ ಮೂಲಕ ಅವರಿಗೆ ಸೌಭಾಗ್ಯ ಬುದ್ಧಿ ಅಂತ ಹೇಳಿದ್ದಂದ್ರು ವರ್ಣನೆ ಇದೆ. ಕಾಮ್ಯ ದೈವತ ವಿಸ್ತಾರೋ ರಕಾರಾಜ್ಯವರೋ ಗುಣಃ, ರಾಮನ ಮಹತ್ವದಿಂದಾಗಿ, ರಾಮ ಅನ್ನೋ ಶಬ್ದದಲ್ಲಿ ರ ಇದೆಯಲ್ಲ, ಅದರ ಮಹತ್ವದಿಂದಾಗಿ ರತ್ನ, ರಾಜ್ಯ ಇವರೆಲ್ಲರಿಗೂ ಕೂಡ ರಕಾರದಿಂದ ಯಾವ್ಯಾವ ಶಬ್ದಗಳಿವೆ, ರಕಾರದಿಂದ ಪ್ರಾರಂಭ ಆಗುವಂಥ ಎಲ್ಲ ಶಬ್ದಗಳು, ಅದಕ್ಕೆ ಬಂದ ಮಹತ್ವದ ವರ್ಣನೆ. ನನ್ನ ನಾಮದ ಮಹಿಮೆ, ರಾಮನಾಮದ ಮಹಿಮೆ. ಮನ್ನಾಮಾರ್ಥ ಉದಾಹೃತ, ರಾಮನಾಮದ ವಿವರಣೆ ಇಲ್ಲೇ ಬಂದಿದೆ ಆನಂದ ರಾಮಾಯಣದಲ್ಲೂ ಕೂಡ. ಮನ್ಮುದ್ರಾ ವಸ್ತ್ರ ಮಹಿಮಾ, ಉತ್ತರ ಭಾರತದಲ್ಲಿ ನೀವು ನೋಡಿರ್ತೀರಿ, ಹಳದಿ ಬಣ್ಣದ ಕೇಸರಿ ಬಣ್ಣದ ಒಂದು ವಸ್ತ್ರವನ್ನು ಹೊತ್ಕೊಂಡಿರ್ತಾರೆ ಅವರು. ಅದರ ಮೇಲೆಲ್ಲ ಶ್ರೀರಾಮ ಶ್ರೀರಾಮ ಅಂತ ಬರೆದಿರ್ತದೆ. ಶಂಖಚಕ್ರಾದಿ ಮುದ್ರೆಗಳಿರ್ತವೆ. ಆ ವಸ್ತ್ರಕ್ಕೊಂದು ಮಹತ್ವ ಇದೆ. ಆ ವಸ್ತ್ರವನ್ನು ಯಾವಾಗ ಧಾರಣೆ ಮಾಡಬೇಕು, ಯಾವಾಗ ಮಾಡಬಾರ್ದು, ಆ ವಸ್ತ್ರವನ್ನು ಸಮುದ್ರ ಅನ್ನೋ ಹೆಸರಿನಿಂದ ಕರೀತಾರೆ ಅಂತೆಲ್ಲ ವರ್ಣನೆ ಮಾಡಿದ್ದು ಇಲ್ಲಿದೆ. ರಾಮಕವಚ, ಹನುಮತ್ ಕವಚ, ಸೀತೆ, ಭರತ, ಲಕ್ಷ್ಮಣ, ಶತ್ರುಘ್ನದ ಕವಚಗಳು, ಅವರ ಸ್ತೋತ್ರದ ಮಹತ್ವ ಇದೆ. ಶೀತಲಾವೃತ ಮಹಾತ್ಮನು ಕೂಡ ಅಲ್ಲಿದೆ. ಉದ್ಯಾಪನದ ಮಾತಿದೆ. ಮಂತ್ರಾಷ್ಟ ಕೀರ್ತನಾಯ, ಒಂದಕ್ಷರದಿಂದ ಆರಂಭ ಮಾಡಿಕೊಂಡು 29 ಅಕ್ಷರಗಳ ತನಕ ನಾನಾ ಥರದ ಮಂತ್ರಗಳ ವರ್ಣನೆ ಇದೆ. ಹನುಮತ್ ಪತಾಕ ವ್ರತ ಅನ್ನುವಂಥ ವ್ರತದ ವರ್ಣನೆ ಇದೆ. ಮುಂದೆ ಸಾರ ರಾಮಾಯಣ ಇದೆ, ಈಗ ನಾವು ಶ್ರವಣ ಮಾಡ್ತಿರುವಂಥ ಸಾರ ರಾಮಾಯಣ. ಹನುಮಂತನು ಮತ್ತು ಅರ್ಜುನನಿಬ್ಬರು ಕೂಡ ಪರಸ್ಪರ ಸ್ಪರ್ಧೆ ಮಾಡಿಕೊಂಡು ಅವರ ಅಹಂಕಾರ ಖಂಡನೆ ಆಗಿದ್ದ ವರ್ಣನೆ ಇದೆ. ಅಲ್ಲಿಗೆ ಮನೋಹರ ಕಾಂಡ ಮುಕ್ತಾಯ ಆಯಿತು.
ಮುಂದಿರೋದೇ ಪೂರ್ಣಕಾಂಡ. ಆ ಪೂರ್ಣಕಾಂಡದಲ್ಲಿ ವಾಲ್ಮೀಕಿಗಳು ರಾಮನಿಗೆ ಚಂದ್ರವಂಶದ ವರ್ಣನೆ ಮಾಡಿದ್ದು, ತನ್ನ ಇಬ್ಬರು ಮಕ್ಕಳಿಗೆ ಆತ ಪಟ್ಟಾಭಿಷೇಕ ಮಾಡಿ ಆ ಚಂದ್ರವಂಶದ ರಾಜರನ್ನು ಗೆಲ್ಲಬೇಕು ಅಂತ ಹಸ್ತಿನಾವತಿ ಕಡೆಗೆ ಹೋಗಿದ್ದು, ರಾಮನ ಮಕ್ಕಳಿಬ್ಬರು ಕೂಡ ಹಸ್ತಿನಾವತಿ ರಾಜರನ್ನ ಸದೆ ಪಡೆದಿದ್ದು, ಚತುರ್ಮುಖ ಬ್ರಹ್ಮ ಇನ್ನು ಅವತಾರ ಪರಿಸಮಾಪ್ತಿ ಮಾಡುವಂತೆ ಹೇಳಿದ್ದರ ವರ್ಣನೆ, ಶತ್ರು ರಾಜರ ಸ್ತ್ರೀಯರು ಸೀತೆಯನ್ನು ಬಂದು ಪ್ರಾರ್ಥನೆ ಮಾಡಿ ಕುಶ ಪ್ರಯೋಗ ಮಾಡುವಂತಹ ಬ್ರಹ್ಮಾಸ್ತ್ರವನ್ನ ಹಿಂತೆಗೆದುಕೊಂತ ಸೀತೆ ಕುಶನಿಗೆ ಆದೇಶ ಮಾಡಿದ ಇತ್ಯಾದಿಗಳ ವರ್ಣನೆ ಇದೆ. ಮುಂದೆ ನಾನು ಚತುರ್ಮುಖ ಬ್ರಹ್ಮನ ವಿನಂತಿಗನುಸಾರವಾಗಿ ವೈಕುಂಠಕ್ಕೆ ಹೋಗಲಿಕ್ಕೆ ಉದ್ಯುಕ್ತನಾದೆ. ಸೋಮವಂಶದಲ್ಲಿ ಹುಟ್ಟಿದಂತಹ ಅಜಮೀಢ ಅನ್ನುವ ರಾಜನಿಗೆ ಪಟ್ಟಾಭಿಷೇಕ ಮಾಡಿದೆ. ಕುಶ ಅಯೋಧ್ಯೆಗೆ ಹೋಗಿ ಅಲ್ಲಿ ತನ್ನ ರಾಜ್ಯವನ್ನು ಸ್ವೀಕಾರ ಮಾಡಿದ. ಸರ್ಪರಾಜನಾದಂತಹ ಒಬ್ಬ ಮಹಾತ್ಮನ ತಂಗಿ ಕುಮುದ್ವತಿ ಅನ್ನುವಳನ್ನ ಕುಶ ಮದುವೆ ಮಾಡಿಕೊಂಡ. ಅವಳಿಂದ ಹುಟ್ಟಿದಂತಹ ಮಗನೇ ಮುಂದೆ ಆ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ. ಲಕ್ಷ್ಮಣನಿಗೆ ವರದಾನ, ವಾನರೇಭ್ಯ ತಥಾ ಮಯ, ಲಕ್ಷ್ಮಣನಿಗೆ, ಕಪಿಗಳಿಗೆ, ಸುಗ್ರೀವಾದಿಗಳಿಗೆ ಎಲ್ಲರಿಗೂ ಕೂಡ ನಾನು ಆಶ್ವಾಸನೆ ಕೊಟ್ಟು ಅವರನ್ನ ವಿಸರ್ಜನೆ ಮಾಡಿದ್ದು. ಅಯೋಧ್ಯೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿದ್ದರ ವರ್ಣನೆ ಇದೆ. ನಾನು ವಿಷ್ಣುವಾದೆ, ಸೀತೆ ಲಕ್ಷ್ಮೀ ಆದಳು. ಲಕ್ಷ್ಮಣ ಶೇಷನ ರೂಪದಲ್ಲಿ ಪರಂಧಾಮಕ್ಕೆ ಹೋಗಿಬಿಟ್ಟ. ಭರತ ಶಂಕರಾದ ಮತ್ತು ಶತ್ರುಘ್ನ ಚಕ್ರದ ರೂಪವನ್ನು ತಾಳಿದ. ಊರ್ಮಿಲಾದಿಗಳೆಲ್ಲ ತಮ್ಮ ತಮ್ಮ ಪತಿಯರ ದೇಹವನ್ನು ಆಲಿಂಗನ ಮಾಡಿಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟುಬಿಟ್ರು. ದೇವತಾಸ್ತ್ರೀಯರು ರಾಮನಿಗೆ ನೀರಾಜನ ಮಾಡಿದರು ಮತ್ತು ರಾಮನ ಜೊತೆಗೆ ಪ್ರಯಾಣ ಮಾಡಿದಂತೆ ಎಲ್ಲರಿಗೂ ಕೂಡ ಸಾಂತಾನಿಕ ಅನ್ನುವ ಲೋಕವನ್ನ ಚತುರ್ಮುಖ ಬ್ರಹ್ಮ ಕರುಣಿಸಿದ. ಸ್ವಯಂ ಶಂಭು ಬಂದು ರಾಮನನ್ನ ಒಂದು ಸ್ತೋತ್ರದ ಮೂಲಕ ಪ್ರಶಂಸೆ ಮಾಡಿದ. ಶಿವ ಮಾಡಿದಂಥ ಸ್ತೋತ್ರ ಅದು. ಮುಂದೆ ನಾನು ಗರುಡವನ್ನೇರಿದೆ, ಪುಷ್ಪವೃಷ್ಟಿ ಆಯಿತು, ವೈಕುಂಠಕ್ಕೆ ಹೋಗಿ ಮುಟ್ಟಿದೆ, ದೇವತೆಗಳನ್ನು ಕಳಿಸಿಕೊಟ್ಟೆ. ಮುಂದೆ ಸೂರ್ಯವಂಶದಲ್ಲಿ ಮುಂದೆ ಹುಟ್ಟಲಿರುವಂತಹ ರಾಜರ ವರ್ಣನೆ ಇದೆ. ಆನಂದ ರಾಮಾಯಣದ ಕಾಂಡಗಳ ಸಂಖ್ಯೆ, ಸರ್ಗಗಳ ಸಂಖ್ಯೆ, ಗ್ರಂಥಗಳ ಸಂಖ್ಯೆಯಲ್ಲೂ ಕೂಡ ಅಲ್ಲಿದೆ. ಅದರ ಫಲಶ್ರುತಿ ಅಲ್ಲಿದೆ. ರಾಮಾಯಣದ ಶ್ರವಣವನ್ನು, ಉದ್ಯಾಪನವನ್ನು ಹೇಗೆ ಮಾಡಬೇಕು, ರಾಮಾಯಣ ಶ್ರವಣ ಎಲ್ಲ ಮುಗಿದ ಮೇಲೆ ಎನ್ನುವುದರ ದೀರ್ಘವಾದ ವರ್ಣನೆ ಇದೆ. ಗ್ರಂಥದಾನಮನುಷ್ಠಾನಂ ಪ್ರಕಾರ ಪಂಚವೈತಕಃ, ಗ್ರಂಥವನ್ನು ದಾನ ಮಾಡಬೇಕು. ಆ ಒಂದೊಂದು ಕಾಂಡದಲ್ಲಿ ಒಬ್ಬೊಬ್ಬ ದೇವತೆಯನ್ನ, ರಾಮ ಲಕ್ಷ್ಮಣಾದಿಗಳನ್ನ ಸನ್ನಿಹಿತರನ್ನಾಗಿ ಭಾವಿಸಬೇಕು ಅಂತ ವರ್ಣನೆ ಮಾಡಿದ್ದರ ವಿಷಯ ಅಲ್ಲಿದೆ. ನೀವಿಬ್ಬರು ಗುರು ಮತ್ತು ಶಿಷ್ಯರಿಬ್ಬರು ಮಾಡಿದಂಥ ಸಂವಾದದ ಸಮಾಪ್ತಿಯ ವರ್ಣನೆ ಇದೆ. ಆಶಂಕಾ ಛೇದನಂ ದೇವ್ಯಾಹ ಕಲಾಸ್ಯ ಪಠನಸ್ಯ ಚ, ಮುಂದೆ ಆ ದೇವಿಯ ಸೀತಾದೇವಿ ಅಥವಾ ಇನ್ಯಾವುದೋ ಮುಂದೆ ಕಥೆ ಬರೋದಿದೆ, ಅವಳ ಸಂಶಯ ಪರಿಹಾರ ಮಾಡಿದ್ದರ ವರ್ಣನೆ ಇದೆ. ಆನಂದ ರಾಮಾಯಣದ ಮಹಿಮೆಯ ವರ್ಣನೆ ಇದೆ. ಇಡೀ ಆನಂದ ರಾಮಾಯಣದ ಸಾರ ಭಾಗವನ್ನು ಒಂದೇ ಶ್ಲೋಕದಲ್ಲಿ ಹೇಳಿದ್ದರ ವರ್ಣನೆ ಇದೆ. ಮಮಧ್ಯಾನಂ ಚೇಷದೇವ್ಯೋಹೋ ಸಂವಾದಸ್ಯಾಪಿ ಪೂರ್ಣತಾ, ಈಶ್ವರ ಮತ್ತು ಪಾರ್ವತಿಯರ ನಡುವೆ ಸಂವಾದ ರೂಪದಿಂದ ಆನಂದ ರಾಮಾಯಣ ಪ್ರಾರಂಭ ಆಗಿತ್ತು, ಅದು ಮುಕ್ತಾಯ ಆಗುವ ಹಂತ ಇದೆ. ಅಲ್ಲಿಗೆ ಪೂರ್ಣಕಾಂಡ ಮುಕ್ತಾಯ ಆಯಿತು. ಗುರುವಾದ ರಾಮದಾಸನೇ ಇಲ್ಲಿ ತನಕ ನಾನು ನಿನಗೆ ಸಾರ ರಾಮಾಯಣವನ್ನು ಹೇಳಿದೆ. ಇದನ್ನ ಸಂಕ್ಷೇಪದಿಂದಾಗಿ ನಾನು ನಿನಗೆ ಹೇಳಿದೆ. ಎಲ್ಲ ಹಿಂದೆ ಬಂದಂಥ ಕಥೆಗಳನ್ನು ನೆನಪು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಇದು ಬಹಳ ಗೋಪ್ಯವಾದದ್ದು, ಮಹಾಪುಣ್ಯದಾಯಕವಾದದ್ದು. 100 ಕೋಟಿ ಶ್ಲೋಕಗಳಿಂದ ಕೂಡಿದ ರಾಮಾಯಣದ ಸಾರವಿದು. ಪೂರ್ಣವಾಗಿ ಇದನ್ನ ವಾಲ್ಮೀಕಿಯನ್ನು ಬಿಟ್ಟು ಬೇರೆ ಯಾರು ಕೂಡ ಹೇಳಲಾರರು. ಆ ವಾಲ್ಮೀಕಿ ಇದನ್ನು ವರ್ಣನೆ ಮಾಡಿದ್ದರ ಮೂಲಕವಾಗಿ ಆತ ಧನ್ಯನಾಗಿದ್ದಾನೆ. ಇದನ್ನು ಓದೋವನು ಭುಕ್ತಿ, ಮುಕ್ತಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಪಡ್ಕೊಳ್ತಾನೆ. ಪೂರ್ಣ ರಾಮಾಯಣವನ್ನು ಕೇಳಲಿಕ್ಕಾಗದೇ ಇದ್ರೆ ಆತ ಕೃಷ್ಣಂ ರಾಮಾಯಣಂ ಶ್ರೋತುಂ ಪಠಿತುಂ ವಾ ನರೋತ್ತಮಾನ್ ಅವಕಾಶೋ ಯದಾ ನಾಸ್ತಿ ತದೈತತ್ ಸಂಪಠೇನ್ನರಃ. ಪೂರ್ಣ ರಾಮಾಯಣವನ್ನು ಕೇಳಲಿಕ್ಕಾಗಲಿ ಹೇಳಲಿಕ್ಕಾಗಲಿ ಸಮಯ ಸಿಗದೇ ಇದ್ರೆ ಈ ಸಾರ ರಾಮಾಯಣವನ್ನಾದರೂ ಕೇಳಬೇಕು. ತತ್ತನ್ಮಚ್ಛಂದತ್ವಾತ್ ಮುಖಾನ್ ನಿರ್ಗಮಿಷ್ಯತೆ ನಿಶ್ಚಯಂ ತದೃಷ್ಟಿಗೋಚರಂ ಕೃಷ್ಣಂ ಚರಿತಂ ಮೇ ಭವಿಷ್ಯತಿ. ಇಲ್ಲಿ ಹೇಳದೇ ಇದ್ದಂಥ ನನ್ನ ಮಹಾತ್ಮೆ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಗುರುವಾದ ನಿನಗೆ, ವಿಷ್ಣುದಾಸನಿಗೆ ನನ್ನ ಅನುಗ್ರಹದ ಮೂಲಕ ತಿಳಿಯುತ್ತದೆ ಅಂತ ರಾಮ ಅವನಿಗೆ ಉಪದೇಶ ಮಾಡಿದ. ಹೀಗೆ ಶಿಷ್ಯನೇ, ರಾಮಚಂದ್ರನೇ ಸ್ವಯಂ ಹೇಳಿದಂಥ ಸಾರ ರಾಮಾಯಣವನ್ನು ನಾನು ನಿನಗೆ ಹೇಳಿ ಮುಗಿಸಿದ್ದೇನೆ. ಮಹಾಪಾತಕ ನಾಶನ ಇದು, ಮುಕ್ತಾದಿ ಫಲಗಳನ್ನು ಕೊಡುವಂಥದ್ದು. ಕೃಷ್ಣ ಸಂಪೂರ್ಣ ರಾಮಾಯಣದ ಪಠಣದಿಂದ ಏನು ಫಲ ಬರಬೇಕೋ ಅದು ಇದರ ಪಠಣದಿಂದಲೇ ಅದು ದೊರೆಯುತ್ತದೆ.
ಯತ್ಫಲಂ ಪ್ರಾಪ್ಯತೆ ನರೈಹಿ ತದಸ್ಯ ಪಠನಾದೇವ ಸತ್ಯಂ ಸತ್ಯಂ ವಚೋ ಮಮ. ಹಾಗಾಗಿ ಎಲ್ಲರೂ ಕೂಡ ಈ ಶಾಂತಿಕಾರಕವಾದಂತಹ ಪುಣ್ಯಕಾರಕವಾದಂತಹ ಈ ಸಾರ ರಾಮಾಯಣವನ್ನು ಪಠನ ಮಾಡಿ ಪುತ್ರ ಪೌತ್ರಾದಿ ಮಹಾಸೌಖ್ಯವನ್ನು ಪಡ್ಕೊಳ್ಬೇಕು. ಈ ಭೂಲೋಕದಲ್ಲಿ ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ವಸಿಷ್ಠ, ಗಾಯತ್ರಿ ಇತ್ಯಾದಿ ರಾಮಾಯಣಗಳು ಅನೇಕ ಇದೆ. ಅದರಲ್ಲಿ ಆನಂದ ರಾಮಾಯಣ ಬಹಳ ಶ್ರೇಷ್ಠವಾಗಿತ್ತು, ಅದರ ಸಾರ ಇದು. ಹೀಗೆ ಶತಕೋಟಿ ರಾಮಚರಿತ ಅಂತ ಇದ್ದದ್ದು ಆನಂದ ರಾಮಾಯಣದಲ್ಲಿ ಮನೋಹರ ಕಾಂಡದಲ್ಲಿ ರಾಮದಾಸ ವಿಷ್ಣುದಾಸರ ನಡುವಿನ ಸಂವಾದ ಅನ್ನುವಂಥ ಸಾರ ರಾಮಾಯಣ, ಅದು 17ನೇ ಸರ್ಗ ಏನಿದೆ ಅದು ಅಲ್ಲಿಗೆ ಮುಕ್ತಾಯ ಆಗಿದೆ. ಇಲ್ಲಿಗೆ ರಾಮಾಯಣದ ಸಂಪೂರ್ಣ ಶ್ರವಣ ಮುಕ್ತಾಯ ಆಗಿದೆ. ಇನ್ನು ಉಳಿದಿರುವಂಥ ಅಂಶ ಅಂದರೆ ಆನಂದ ರಾಮಾಯಣದ ಪೂರ್ಣ ಕಾಂಡದ 9ನೇ ಸರ್ಗ, ಅದಕ್ಕೆ ಫಲಶ್ರುತಿಯ ಸರ್ಗ ಅಂತಲೇ ಹೇಳ್ತಾರೆ. ಹಾಗೆ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿರುವಂಥ 111ನೇ ಸರ್ಗ, ಅದು ಕೂಡ ರಾಮಾಯಣ ಕಥೆಯ ಉಪಸಂಹಾರ ಮತ್ತು ರಾಮಾಯಣದ ಮಹಿಮೆಗಳಿಂದ ಕೂಡಿದಂಥ ಸರ್ಗ. ಅದನ್ನು ನಾಳೆ ದಿವಸ ನಾವು ಶ್ರವಣ ಮಾಡೋಣ.